ಆದ್ಮೇಲೆ ಹಿಂದಿನ ತರಗತಿ ಒಳಗಡೆ ಥಾಮಸ್ ಹಾಬ್ಸು, ಜಾನ್ ಲಾಕು ಮತ್ತು ರೂಸರ್ ಅವ್ರ ಬಗ್ಗೆ. ಓಕೆ, ಹಿಂದಿನ ತರಗತಿ ಒಳಗಡೆ ಥಾಮಸ್ ಹಾಬ್ಸ್ ಬಗ್ಗೆ ಮತ್ತು ಜಾನ್ ಲಾಕ್ ಅವ್ರ ಬಗ್ಗೆ, ಅದ್ರ ಜೊತೆಗೆ ರೂಸೋರ್ ಅವರು ಹೇಳಿರ್ತಕ್ಕಂಥ ಸಾಮಾಜಿಕ ಒಪ್ಪಂದ ಸಿದ್ಧಾಂತದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಇವತ್ತಿನ ತರಗತಿ ಒಳಗಡೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಬ್ಬ ರಾಜಕೀಯ ಚಿಂತಕ ಆಗಿರುವಂತಹ ಜೆ.ಎಸ್. ಮಿಲ್ ಅವ್ರ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಓಕೆ, ಜೆ.ಎಸ್. ಮಿಲ್ ಅವ್ರ ಬಗ್ಗೆ ಇವತ್ತು ನಾವೆಲ್ಲರೂ ಕೂಡ ಅಧ್ಯಯನ ಮಾಡೋಣ. ಜೆ.ಎಸ್. ಮಿಲ್ ಇವರ ಪೂರ್ಣ ಹೆಸರು ಜಾನ್ ಸ್ಟುವರ್ಟ್ ಮಿಲ್ ಅಂತ ಹೇಳಿ. ಇಲ್ಲ ಐತ್ ನೋಡ್ರಿ, ಜೆ.ಎಸ್. ಮಿಲ್ ಅವರ ಪೂರ್ಣ ಹೆಸರು ಜಾನ್ ಸ್ಟುವರ್ಟ್ ಮಿಲ್ ಅಂತ ಹೇಳಿ. ಇವರ ಕಾಲ 1806ರಿಂದ 1873. 1806ರಿಂದ 1873 ಇದು ಜೆ.ಎಸ್. ಮಿಲ್ ಅವರ ಕಾಲ. ಈ ಜೆ.ಎಸ್. ಮಿಲ್ ಅವರ ಪೂರ್ಣ ಹೆಸರು ಜಾನ್ ಸ್ಟುವರ್ಟ್ ಮಿಲ್ ಅಂತ ಹೇಳಿ. ಈ ಜಾನ್ ಸ್ಟುವರ್ಟ್ ಮಿಲ್ ಅಂತೇಳಿ ಖ್ಯಾತನಾಗಿರುವಂತಹ ಈ ವ್ಯಕ್ತಿ 1806ರ ಮೇ 20ನೇ ತಾರೀಕು ಲಂಡನ್ ನಲ್ಲಿ ಜನಿಸ್ತಾರೆ. 1806ರ ಮೇ 20ನೇ ತಾರೀಕು ಈ ವ್ಯಕ್ತಿ ಲಂಡನ್ ನಲ್ಲಿ ಜನಿಸ್ತಾರೆ. ಇವರ ತಂದೆ ಜೇಮ್ಸ್ ಮಿಲ್. ಜೆ.ಎಸ್. ಮಿಲ್ ರವರು 1873ರಲ್ಲಿ ನಿಧನರಾದರು. ಈ ಜೆ.ಎಸ್. ಮಿಲ್ ಏನ್ ಮಾಡಿದ್ರೆ 1873 ಏನಾಗ್ತಾರೆ, ನಿಧನರಾಗ್ತಾರೆ. ಓಕೆ, ಜೆ.ಎಸ್. ಮಿಲ್ ಅವರ ಕೃತಿಗಳು. ಎಲಿಮೆಂಟ್ಸ್ ಆಫ್ ದ ಪೊಲಿಟಿಕಲ್ ಎಕಾನಮಿ ಅಂತ ಹೇಳಿ 1820ರಲ್ಲಿ. ಸಿಸ್ಟಮ್ ಆಫ್ ಲಾಜಿಕ್, ಪ್ರಿನ್ಸಿಪಲ್ ಆಫ್ ಪೊಲಿಟಿಕಲ್ ಎಕಾನಮಿ, ಆನ್ ಲಿಬರ್ಟಿ, ಕನ್ಸಿಡರೇಷನ್ ಆನ್ ರಿಪ್ರೆಸೆಂಟೇಟಿವ್ ಗವರ್ಮೆಂಟ್, ಯುಟಿಲಿಟೇರಿಯನ್ ಅಂದ್ರೆ ಉಪಯುಕ್ತತಾವಾದ, ಸಬ್ಜೆಕ್ಷನ್ ಆಫ್ ವುಮನ್ 1869, ಎನ್ಫ್ರಾಂಚಿಸ್ಮೆಂಟ್ ಆಫ್ ವುಮನ್, 3 essays on religion, discussion and discussion, thought on parliamentary reforms, women suffrage. ಇವೆಲ್ಲವೂ ಕೂಡ ಏನದಾವ ಅಂದ್ರ ಜೆ.ಎಸ್. ಮಿಲ್ ಅವರ ಕೃತಿಗಳಾಗಿವೆ. ಈ ಕೃತಿಗಳನ್ನು ಕೂಡ ನಿನ್ನೆ ಕೃತಿ ಓದೈತಲ್ಲ ರೂಸೋರ್ ಅವರ ಕೃತಿಗಳು, ಜೆ.ಎಸ್. ಮಿಲ್ ಅವರ ಕೃತಿಗಳು ಓದಾವು. ಇವುಗಳನ್ನು ಕೂಡ ನಿಮ್ಗೆ ಹಾಕ್ತೀನಿ. ಜೆ.ಎಸ್. ಮಿಲ್ ಅವರು ಪ್ರಾರಂಭದಲ್ಲಿ ಬೆಂತಾಮ್ ರವರು ಪ್ರತಿಪಾದಿಸಿರುವಂತಹ ಪ್ರಯೋಜಕತಾವಾದವೇ ಸರಿ ಎಂದು ಒಪ್ಪಿ ನಂತರ ಬೆಂತಾಮರ ವಾದವನ್ನ ಮಾರ್ಪಾಡಿಸುತ್ತಾರೆ. ಪ್ರಾರಂಭದಲ್ಲಿ ಏನ್ ಮಾಡ್ತಾರೆ ಇವರು, ಜರ್ಮಿ ಬೆಂತಾಮ್ ಅಂತ ಬರ್ತಾರೆ. ಜರ್ಮಿ ಬೆಂತಾಮ್ ಅವ್ರು ಬರ್ತಾರಲ್ಲ, ಆ ಜರ್ಮಿ ಬೆಂತಾಮ್ ಅವರು ಒಂದು ವಾದವನ್ನು ಮಂಡಿಸ್ತಾರೆ. ಅದು ಯಾವ್ದಂದ್ರ ಅದನ್ನ ಪ್ರಾಯೋಜಕತಾವಾದ ಅಥವಾ ಉಪಯುಕ್ತತಾವಾದ ಅಂತ ಕೂಡ ಕರೀತಾರೆ. ಆ ಉಪಯುಕ್ತತಾವಾದವನ್ನ, ಪ್ರಾಯೋಜಕತಾವಾದವನ್ನ ಸರಿ ಅಂತ ಹೇಳಿ ಏನ್ ಮಾಡಿದಂದ್ರ ಪ್ರಾರಂಭದಲ್ಲಿ ಜೆ.ಎಸ್. ಮಿಲ್ ಅವರು ಒಪ್ಕೊಂಡಿದ್ರು. ಅನಂತರ ಏನ್ ಮಾಡಿದ್ರು, ಬೆಂತಾಮರ ವಾದವನ್ನ, ಈ ಪ್ರಯೋಜಕತಾವಾದವನ್ನ ಏನ್ ಮಾಡ್ರು, ಮಾರ್ಪಾಡಿಸಿದರು. ಓಕೆ, ಬೆಂತಾಮನ ಪ್ರಕಾರ ಸುಖದ ಪ್ರಮಾಣ ಮುಖ್ಯವಾಗಿತ್ತೆ ಹೊರತು ವಿವಿಧ ಸುಖಗಳ ಗುಣ ಮುಖ್ಯವಾಗಿರ್ಲಿಲ್ಲ. ಬೆಂತಾಮ್ ಅವ್ರ ಬಗ್ಗೆ ಹೇಳುವಾಗ ಇದನ್ನ ಹೇಳ್ತೀನಿ ಪ್ರಯೋಜಕತಾವಾದ. ಓಕೆ, ಇಷ್ಟು ತಿಳ್ಕೊರಿ. ಈಗ ಬೆಂತಾಮ್ ರವರ ಪ್ರಕಾರ ಸುಖದ ಪ್ರಮಾಣ ಎಷ್ಟು ಪ್ರಮಾಣದಾಗಿತ್ತಲ್ಲ, ಅದ ಕ್ವಾಂಟಿಟಿ ಅಂತ ಹೇಳ್ತೀವಿ ನಾವು. ಎಷ್ಟು ಕ್ವಾಂಟಿಟಿ ಇತ್ತಲ್ಲ ಅದು ಮುಖ್ಯವಾಗಿತ್ತೆ ಹೊರತು ವಿವಿಧ ಸುಖಗಳ ಗುಣ ಮುಖ್ಯವಾಗಿರಲಿಲ್ಲ. ಓಕೆ, ಮಿಲ್ ರವರು ಇದರ ದೋಷಗಳನ್ನು ಕುರಿತು ಎಲ್ಲಾ ಸುಖಗಳು ಒಂದೇ ಬಗೆಯಾಗಿಲ್ಲ. ಜೆ.ಎಸ್. ಮಿಲ್ ಏನ್ ಹೇಳ್ತಾರ್ರಿ ನೋಡ್ರಿ, ಬೆಂತಾಮ್ ಏನ್ ಹೇಳ್ತಾರು, ಬೆಂತಾಮ್ ಅವ್ರ ಪ್ರಕಾರ ಸುಖದ ಪ್ರಮಾಣ ಮುಖ್ಯ ಆಗೈತಿ. ಎಷ್ಟು ಪ್ರಮಾಣದ ಸುಖ ಐತ್ಲ, ಅತ್ಯಧಿಕ ಜನರ ಅತ್ಯಧಿಕ ಸುಖ ಸಾಧನೆ ಹೇಳ್ತಿದ್ರ ಅವ್ರು. ಅಂದ್ರ ಅವ್ರ ಬೆಂತಾಮ್ ಅವ್ರ ಪ್ರಕಾರ ಸುಖದ ಪ್ರಮಾಣ ಮುಖ್ಯವಾಗಿತ್ತೆ ಹೊರತು ವಿವಿಧ ಸುಖಗಳ ಗುಣ ಅಲ್ಲಿ ಮುಖ್ಯ ಆಗಿರ್ಲಿಲ್ಲ. ಮುಖ್ಯ ಆಗಿರ್ಲಿಲ್ಲ. ಆದರೆ ಜೆ.ಎಸ್. ಮಿಲ್ ಅವ್ರು ಏನ್ ಮಾಡ್ತಾರಂದ್ರ ಈ ಬೆಂತಾಮ್ ಅವರ ಪ್ರಯೋಜಕತಾವಾದದ ದೋಷಗಳನ್ನ ಕುರಿತು ಹೇಳ್ತಾರ. ಅವ್ರ ಏನಂತ ಹೇಳಿ, ಎಲ್ಲಾ ಸುಖಗಳು ಒಂದೇ ಬಗೆಯಾಗಿಲ್ಲ. ಎಲ್ಲಾ ಸುಖಗಳಿದಾವಲ್ಲ, ಎಲ್ಲಾ ಸುಖಗಳು ಒಂದೇ ರೀತಿಯಾಗಿಲ್ಲ. ಸುಖಗಳಲ್ಲಿ ಹಲವು ವಿಧಗಳಿವೆ. ಸುಖಗಳಲ್ಲಿ ಏನದಾವಂದ್ರ ಹಲವು ವಿಧಗಳಿವೆ. ಕೆಲವು ಬಗೆಯ ಸುಖ ಮನುಷ್ಯನಿಗೆ ಹೆಚ್ಚು ಆನಂದದಾಯಕ. ಮತ್ತು ಪ್ರಯೋಜನಕಾರಿಯಾದದ್ದು. ಕೆಲವು ಸುಖ ಮನುಷ್ಯನಿಗೆ ಹೆಚ್ಚು ಆನಂದದಾಯಕ ಮತ್ತು ಪ್ರಯೋಜನಕಾರಿಯಾದದ್ದು ಅಂತ ಏನ್ ಮಾಡ್ತಾರೆ ಜೆ.ಎಸ್. ಮಿಲ್ ಅವರು ವಾದಿಸ್ತಾರೆ.
ಮಿಲ್ ರವರ ಈ ವಾದ ಸರಣಿಯಿಂದ ಮನುಷ್ಯನು ಅನುಭವಿಸಿದ ಸುಖದ ಮೊತ್ತಕ್ಕಿಂತ ಅಥವಾ ಪ್ರಮಾಣಕ್ಕಿಂತ ಸುಖದ ಗುಣ ಮತ್ತು ಯೋಗ್ಯತೆ ಮುಖ್ಯವಾದದ್ದು ಎನ್ನುವಂತ ಅಂಶ ವ್ಯಕ್ತವಾಯಿತು. ಜೆ.ಎಸ್. ಮಿಲ್ ಅವರ ಈ ವಾದ ಸರಣಿಯಿಂದ ಏನ್ ಗೊತ್ತಾಯ್ತು? ಮನುಷ್ಯ ಅನುಭವಿಸ್ತಾನಲ್ಲ ಸುಖ, ಆ ಸುಖದ ಮೊತ್ತಕ್ಕಿಂತ ಅಥವಾ ಆ ಸುಖದ ಪ್ರಮಾಣಕ್ಕಿಂತ ಆ ಸುಖದ ಗುಣ ಮತ್ತು ಯೋಗ್ಯತೆ ಅನ್ನುವಂಥದ್ದು ಮುಖ್ಯವಾದದ್ದು ಅನ್ನುವಂತ ಅಂಶ ಅಲ್ಲಿ ಏನಾಯ್ತು? ವ್ಯಕ್ತವಾಯಿತು. ಹಾಗಾಗಿ ವ್ಯಕ್ತಿಯು ತನ್ನ ಸುಖಕ್ಕೂ ತನ್ನ ನೆರೆಹೊರೆಯವರ ಸುಖಕ್ಕೂ ಹಾಗೂ ಸಮಾಜದ ಹಿತಕ್ಕೂ ಧಕ್ಕೆ ಬಾರದ ರೀತಿಯಲ್ಲಿ ವರ್ತಿಸಬೇಕೆಂದು ಮಿಲ್ ರವರು ತಿಳಿಸಿ, ಉಪಯುಕ್ತತಾವಾದಕ್ಕೆ ನೈತಿಕ ಕ್ಷೇತ್ರದಲ್ಲಿ ಒಂದು ಗಣ್ಯ ಸ್ಥಾನವನ್ನ ನೀಡಿದ್ದಾನೆ. ವ್ಯಕ್ತಿ ಏನ್ರಿ ತನ್ನ ಸುಖಕ್ಕೂ ಮತ್ತು ತನ್ನ ನೆರೆಹೊರೆಯವರ ಸುಖಕ್ಕೂ ಜೊತೆಗೆ ಸಮಾಜದ ಹಿತಕ್ಕೂ ಕೂಡ ಧಕ್ಕೆ ಬರದ ರೀತಿಯಲ್ಲಿ ವರ್ತಿಸ್ಬೇಕಂತ ಹೇಳಿ ಮಿಲ್ ರವರು ತಿಳಿಸಿ, ಉಪಯುಕ್ತತಾವಾದಕ್ಕೆ ಏನ್ ಮಾಡ್ಯಾರ್ರಿ? ಒಂದು ನೈತಿಕ ಕ್ಷೇತ್ರದಲ್ಲಿ ಒಂದು ಗಣ್ಯವಾದಂತಹ ಒಂದು ಪ್ರಮುಖವಾದಂತಹ ಸ್ಥಾನವನ್ನ ನೀಡಿರ್ತಕ್ಕಂಥದನ್ನ ನಾವು ಗಮನಿಸಬಹುದು. ನೆಕ್ಸ್ಟ್, ಬೆಂತಾಮ್ ರವರ ಉಪಯುಕ್ತತಾವಾದಕ್ಕೆ ಮಿಲ್ ರವರು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ಜರ್ಮಿ ಬೆಂತಾಮ್ ಅವರ ಉಪಯುಕ್ತತಾವಾದ ಇತ್ತಲ್ಲ, ಅತ್ಯಧಿಕ ಜನರ ಅತ್ಯಧಿಕ ಸುಖ ಸಾಧನೆ ಉಪಯುಕ್ತತಾವಾದದ ಗುರಿ ಅಂತ ಹೇಳ್ತಾರೆ ಬೆಂತಾಮ್ ಅವರು. ಅಂತ ಉಪಯುಕ್ತತಾವಾದದ ಕುರಿತಾಗಿ ಮಿಲ್ ಅವ್ರು ಏನ್ ಮಾಡ್ತಾರಂದ್ರ, ಈ ಬೆಂತಾಮ್ ಅವರ ಉಪಯುಕ್ತತಾವಾದ ಅಥವಾ ಪ್ರಯೋಜಕತಾವಾದ ಎರಡು ಒಂದೇ, ಈ ಎರಡೂ ಕೂಡ ಒಂದೇ ಆಗೈತಲ್ಲ, ಇದರ ಒಳಗಡೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಬದಲಾವಣೆಗಳನ್ನ ಮಾಡ್ತಾರ ಅವ್ರು. ಏನ್ ಬದಲಾವಣೆಗಳನ್ನ ಮಾಡ್ತಾರೋ? ಬೆಂತಾಮನು ಸುಖದ ಪ್ರಮಾಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದನು. ಬೆಂತಾಮ್ ಏನ್ ಮಾಡಿದ್ದ? ಸುಖದ ಪ್ರಮಾಣಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದ. ಸುಖ ದುಃಖಗಳನ್ನ ಅಳತೆ ಮಾಡಬಹುದು. ಸುಖ ದುಃಖಗಳನ್ನ ಏನ್ ಮಾಡ್ಬೋದ್ರಿ? ಅಳತೆ ಮಾಡಬಹುದು. ಯಾವುದು ಹೆಚ್ಚಿನ ಸುಖವನ್ನ ತರುತ್ತದೆ ಮತ್ತು ಯಾವುದು ಹೆಚ್ಚಿನ ದುಃಖವನ್ನು ತರುತ್ತದೆ ಎಂಬುದನ್ನ ತಿಳಿಯಲು ಸಾಧ್ಯ ಎಂಬುದಾಗಿ ವಾದಿಸಿದ್ದನು. ಏನ್ರಿ ಅರ್ಥ ಆಯ್ತಲ್ಲ ನಿಮ್ಗ? ಬೆಂತಾಮ್ ಏನ್ ಮಾಡಿದಂತ, ಸುಖದ ಪ್ರಮಾಣಕ್ಕೆ ಎಷ್ಟು ಪ್ರಮಾಣ ಸುಖ ಐತೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದ. ಈ ಸುಖವನ್ನ ಏನ್ ಮಾಡ್ಬೋದು? ನಾವು ಅಳತೆ ಮಾಡ್ಬೋದು. ಯಾವುದು ಹೆಚ್ಚಿನ ಸುಖವನ್ನ ತರುತ್ತದೆ ಮತ್ತು ಯಾವುದು ಹೆಚ್ಚಿನ ದುಃಖವನ್ನು ತರುತ್ತದೆ ಅಂತಕ್ಕಂಥದನ್ನ ತಿಳಿಯೋದಕ್ಕೆ ಸಾಧ್ಯ ಅಂತೇಳಿ ಏನ್ ಮಾಡಿದ್ದ? ಬೆಂತಾಮು ವಾದಿಸಿದ್ದ. ನಿಮ್ಗೆ ಹೇಳ್ದಲ್ಲ ಆಗ್ಲೇ, ಅತ್ಯಧಿಕ ಜನರ ಅತ್ಯಧಿಕ ಸುಖ ಸಾಧನೆ ಅಂತಕ್ಕಂಥದ್ದು ಆದರ್ಶವಾಗಿರಬೇಕು. ವ್ಯಕ್ತಿಗಳ ಸುಖ ಹೆಚ್ಚಾದಂತೆ ಸಮಾಜದ ಸುಖವೂ ಹೆಚ್ಚಾಗುತ್ತದೆ ಅಂತ ಹೇಳಿ ಬೆಂತಾಮ್ ವಾದಿಸಿದ್ದಾನೆ. ಬೆಂತಾಮ್ ಏನ್ ಹೇಳ್ತಾನ್ರಿ? ವ್ಯಕ್ತಿಗಳ ಸುಖ ಹೆಚ್ಚಾದಂತೆ ಏನಾಕತ್ರಿ? ಸಮಾಜದ ಸುಖವೂ ಹೆಚ್ಚಾಗುತ್ತದೆ ಅಂತ ವಾದಿಸ್ತಾನೆ. ಯಾಕಂದ್ರ ಆ ವ್ಯಕ್ತಿ ಕೂಡ ಸಮಾಜದ ಒಂದು ಭಾಗಲ. ಎಲ್ಲಾ ವ್ಯಕ್ತಿಗಳು ಸುಖವಾಗಿದ್ದಂದ್ರೆ ಇಡೀ ಸಮಾಜವು ಕೂಡ ಸುಖವಾಗಿರ್ತತಿ ಅಂತ ಹೇಳಿ ಬೆಂತಾಮ್ ಏನ್ ಮಾಡಿದ್ದ? ವಾದಿಸಿದ್ದ. ಆದರೆ ಮಿಲ್ ರವರು ಈ ವಾದವನ್ನ ತಿರಸ್ಕರಿಸಿದರು. ಮಿಲ್ ರವರು ಏನ್ ಮಾಡ್ತಾರಂದ್ರ, ಅತ್ಯಧಿಕ ಜನರ ಅತ್ಯಧಿಕ ಸುಖ ಸಾಧನೆ ಅಂತಕ್ಕಂಥ ಈ ವಾದ ಇದಲ್ಲ, ಈ ವಾದವನ್ನ ಜೆ.ಎಸ್. ಮಿಲ್ ಅವರು ಏನ್ ಮಾಡ್ತಾರೆ? ತಿರಸ್ಕರಿಸುತ್ತಾರೆ. ಯಾಕೆ ತಿರಸ್ಕರಿಸ್ತಾರೆ? ಮಿಲ್ ರವರ ಪ್ರಕಾರ ಸುಖಗಳಲ್ಲಿ ನಾನಾ ರೀತಿಯ ಸುಖಗಳಿರ್ತವೆ. ದೇರ್ ಆರ್ ಮೆನಿ ಟೈಪ್ಸ್. ಅಂದ್ರ ಬಹಳಷ್ಟು ಸುಖಗಳ ವಿಧಗಳಿರ್ತಾವ ಅಂತ ಹೇಳ್ತಾರ್ರಿ ಅವ್ರು, ಮಿಲ್ ರವರು. ನಿಜವಾದ ಸುಖ ಅದರ ಗುಣದಲ್ಲಿದೆ ಹೊರತು ಪ್ರಮಾಣದಲ್ಲಿಲ್ಲ. ನೀವೇನ್ ಸುಖ ಅಂತ ಹೇಳ್ತಾರಲ್ಲ, ಆ ಸುಖ ಅದರ ಗುಣದೊಳಗಡೆ ಐತಿ. ಆದ್ರ ಪ್ರಮಾಣ ಹೆಚ್ಚು ಕಡಿಮೆ ಅಂತಕ್ಕಂತ ಪ್ರಮಾಣದಲ್ಲಿ ಇಲ್ಲ ಅಂತ ಹೇಳ್ತಾರ. ನೆಕ್ಸ್ಟ್, ದೈಹಿಕ ಸುಖಕ್ಕಿಂತ ಮಾನಸಿಕ ಸುಖ ಹಾಗೂ ಆಧ್ಯಾತ್ಮಿಕ ಸುಖ ಹೆಚ್ಚಿನದು ಮತ್ತು ಶ್ರೇಷ್ಠವಾದದ್ದು. ವ್ಯಕ್ತಿಯ ನೈತಿಕ ಮಟ್ಟವನ್ನ ಹೆಚ್ಚಿಸಬಲ್ಲ ಸುಖವೇ ಹೆಚ್ಚಿನದು ಮತ್ತು ಶ್ರೇಷ್ಠವಾದದ್ದು ಅಂತ ಹೇಳಿ. ಅಂದ್ರೆ ದೈಹಿಕ ಸುಖಕ್ಕಿಂತ ಮಾನಸಿಕ ಸುಖ ಅನ್ನುವಂಥದ್ದು ಅಥವಾ ಆಧ್ಯಾತ್ಮಿಕ ಸುಖ ಅಂತಕ್ಕಂಥದ್ದು ಏನೈತ್ಲ, ಅದು ಹೆಚ್ಚಿನದು ಮತ್ತು ಶ್ರೇಷ್ಠವಾದದ್ದು. ವ್ಯಕ್ತಿಯ ನೈತಿಕ ಮಟ್ಟವನ್ನು ಹೆಚ್ಚಿಸಬಲ್ಲ ಸುಖವೇ ಹೆಚ್ಚಿನದು ಮತ್ತು ಶ್ರೇಷ್ಠವಾದದ್ದು ಅಂತೇಳಿ ಹೇಳ್ತಾರ ಅವ್ರು. ಅಂದರೆ ನೈತಿಕ ಅಭಿವೃದ್ಧಿಯನ್ನ ಸಾಧಿಸುವುದೇ ನಮ್ಮ ಆದರ್ಶವಾಗಿರಬೇಕೆಂದು ಮಿಲ್ ರವರು ತಿಳಿಸಿದ್ದಾರೆ. ಜೆ.ಎಸ್. ಮಿಲ್ ಏನ್ ಹೇಳ್ತಾರ್ರಿ? ನೈತಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸುವುದೇ ಮನುಷ್ಯನ ಆದರ್ಶವಾಗಿರಬೇಕು, ನಮ್ಮೆಲ್ಲರ ಆದರ್ಶವಾಗಿರಬೇಕು ಅಂತೇಳಿ ಮಿಲ್ ರವರು ತಿಳಿಸ್ತಾರೆ. ಮತ್ತೆ ದೈಹಿಕ ಮತ್ತು ಕೀಳು ಮಟ್ಟದ ಸುಖವನ್ನ ಪ್ರಾಣಿಗಳು ಕೂಡ ಬಯಸ್ತವೆ ಅಂತ ಹೇಳ್ತಾರ ಅವ್ರು. ನೋಡ್ರಿ ಎಷ್ಟು ಆಲೋಚನೆ ಹೆಂಗಿತ್ತಂದ್ರ, ಅವರ ದೈಹಿಕ ಸುಖವನ್ನ ಅಥವಾ ಕೀಳು ಮಟ್ಟದ ಸುಖವನ್ನ ಪ್ರಾಣಿಗಳು ಕೂಡ ಬಯಸ್ತವೆ.
ತೃಪ್ತಿ ಹೊಂದಿದ ಹಂದಿಗಿಂತ ಅತೃಪ್ತ ಮಾನವನೇ ಲೇಸು. ಹಂದಿಗೆ ತೃಪ್ತಿ ಇರ್ತೈತಿ, ಮನುಷ್ಯ ಅತೃಪ್ತನಾಗಿರ್ತಾನ. ಹಾಗಾಗಿ ತೃಪ್ತಿ ಹೊಂದಿದ ಹಂದಿಗಿಂತ ಅತೃಪ್ತ ಮಾನವನೇ ಲೇಸು. ತೃಪ್ತಿ ಹೊಂದಿದ ಮೂರ್ಖನಿಗಿಂತ ಅತೃಪ್ತಿ ಹೊಂದಿದ ಸಾಕ್ರಟಿಸ್ ಉತ್ತಮ ಎಂದು ಮಿಲ್ ರವರು ಹೇಳಿ ಶ್ರೇಷ್ಠ ಸುಖ ಮತ್ತು ಕೀಳು ಮಟ್ಟದ ಸುಖಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸ್ತಾರೆ. ಅಂದ್ರೆ ಒಳ್ಳೆ ಸುಖಕ್ಕೆ, ಸುಖದೊಳಗೆ ಎಲ್ಲಾ ತರ ಸುಖ ಅದಾವ. ಒಳ್ಳೆ ಸುಖ ಇರ್ತೈತಿ, ಕೆಟ್ಟ ಸುಖ ಇರ್ತೈತಿ. ಸುಖ ಅಂದ್ರೆ ಸುಖ ಅಷ್ಟೇ ಅಲ್ಲ ಅಂತ ಹೇಳ್ತಾರ ಅವ್ರು. ತೃಪ್ತಿ ಹೊಂದಿದ ಹಂದಿಗಿಂತ ಅತೃಪ್ತ ಮಾನವನೇ ಲೇಸು, ತೃಪ್ತಿ ಹೊಂದಿದಂತ ಮೂರ್ಖನಿಗಿಂತ ಅತೃಪ್ತ ಸಾಕ್ರಟಿಸ್ ಉತ್ತಮ ಅಂತ ಹೇಳಿ ಒಳ್ಳೆ ಸುಖ ಮತ್ತು ಕೆಟ್ಟ ಸುಖದ ನಡುವಿನ ವ್ಯತ್ಯಾಸವನ್ನ ಏನ್ ಮಾಡ್ತಾರೆ ಅವರು ತಿಳಿಸ್ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಮುಂದುವರೆದು ಹೇಳ್ತಾರ್ರಿ ಅವ್ರು ಏನಂತ ಹೇಳಿ, ಸುಖವಿಲ್ಲದಿದ್ದರೂ ಚಿಂತೆ ಇಲ್ಲ, ನೈತಿಕ ಜೀವನವನ್ನ ನಡೆಸುವುದು ಉತ್ತಮವೆಂದು ಮಿಲ್ದವರು ಹೇಳುತ್ತಾರೆ. ಮನುಷ್ಯನಿಗೆ ಸುಖ ಇರಲಿಲ್ಲ ಅಂದ್ರೆ ಏನ್ ಚಿಂತೆ ಇಲ್ರಿ, ಇರ್ಬೋದು. ಆದ್ರೆ ನೈತಿಕವಾದಂತ ಒಂದು ಪರಿಶುದ್ಧವಾದಂತ ಒಂದು ಪರಿಪೂರ್ಣವಾದಂತ ಜೀವನವನ್ನು ನಡೆಸ್ತಕ್ಕಂಥದ್ದು ಉತ್ತಮ ಅಂತ ಏನ್ ಮಾಡ್ತಾರೋ ಮಿಲ್ದವರು ಹೇಳ್ತಾರೆ. ಮಿಲ್ ರವರು ನೈತಿಕ ಗುರಿ ಸಾಧನೆಗೆ ಹೆಚ್ಚಿನ ಮಹತ್ವ ನೀಡಿರುತ್ತಾನೆ ವಿನಃ ದೈಹಿಕ ಸುಖಕ್ಕಲ್ಲ. ಮಿಲ್ ಏನ್ ಮಾಡ್ತಾನ್ರಿ, ನೈತಿಕ ಗುರಿ ಸಾಧನೆಗೆ ಹೆಚ್ಚಿನ ಸುಖ ನೀಡ್ತಾನೆ, ಆದ್ರೆ ದೈಹಿಕ ಸುಖಕ್ಕೆ ಅವನು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾನ್ಯತೆಯನ್ನ ನೀಡೋದಿಲ್ಲ. ಅದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನಂದ್ರ, ಬೆಂತಾಮ್ ಹೇಳ್ತಕ್ಕಂಥ ತತ್ವಗಳಲ್ಲಿ ಮಿಲ್ ರವರು ಮತ್ತೊಂದು ಸುಧಾರಣೆ ತಂದ್ರು. ಬೆಂತಾಮ್ ಹೇಳ್ತಕ್ಕಂಥ ತತ್ವಗಳಲ್ಲಿ ಮಿಲ್ ರವರು ಮತ್ತೊಂದು ಸುಧಾರಣೆ ತಂದ್ರು. ವ್ಯಕ್ತಿಯ ಹಿತಕ್ಕಿಂತ ಸಮಾಜದ ಹಿತ ಶ್ರೇಷ್ಠವೆಂದು ಒತ್ತಾಯಿಸುತ್ತಾರೆ. ಒಬ್ಬ ವ್ಯಕ್ತಿಯ ಸುಖಕ್ಕಿಂತ ಸಮಾಜದ ಹಿತ ಅಂತಕ್ಕಂಥದ್ದು ಏನೈತ್ಲ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ನಿಸ್ವಾರ್ಥ ಸುಖವೇ ನಿಜವಾದ ಸುಖವೆಂದು ಮಿಲ್ದವರು ಹೇಳಿದ್ದಾರೆ. ನಿಸ್ವಾರ್ಥ ಆಗಿರ್ತಕ್ಕಂಥ ಸುಖ, ತನಗೆ ಯಾವುದೇ ಲಾಭ ನಷ್ಟದ ಯೋಚನೆ ಮಾಡಾರ್ದ ಏನ್ ಸುಖ ಇರ್ತೈತಲ್ಲ ಅದೇ ನಿಜವಾದ ಸುಖ ಅಂತ ಮಿಲ್ ಹೇಳ್ತಾರೆ. ಜೊತೆಗೆ ಬೆಂತಾಮ್ ಪ್ರತಿಪಾದಿಸಿದ ಸರ್ಕಾರದ ನಕಾರಾತ್ಮಕ ಕಾರ್ಯದ ಬದಲು ಸಕಾರಾತ್ಮಕ ಕಾರ್ಯಗಳನ್ನ ಮಿಲ್ದವರು ಹೇಳಿದ್ದಾರೆ. ಇದು ಇಂಪಾರ್ಟೆಂಟ್. ಸರ್ಕಾರದ ನಕಾರಾತ್ಮಕ ಕಾರ್ಯಗಳ ಕುರಿತು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ ಇನ್ನೊಂದ್ಸಲ ಬೆಂತಾಮ್ ಅವರು. ಹಂಗಾದ್ರ ಸರ್ಕಾರದ ಸಕಾರಾತ್ಮಕ ಕಾರ್ಯಗಳ ಕುರಿತು ಯಾರು ಹೇಳಿದ್ದಾರೆ ಅಂತಂದಾಗ ನಿಮಗೆ ಗೊತ್ತಿರ್ಬೇಕು. ಸರ್ಕಾರದ ಸಕಾರಾತ್ಮಕ ಕಾರ್ಯಗಳು ಪಾಸಿಟಿವ್ ವರ್ಕ್, ನೆಗೆಟಿವ್ ವರ್ಕ್ಸ್ ಅಂತ ಹೇಳಿ. ನೆಗೆಟಿವ್ ವರ್ಕ್ ಬಗ್ಗೆ ಬೆಂತಾಮ್ ಹೇಳಿದ್ರ, ಪಾಸಿಟಿವ್ ವರ್ಕ್ಸ್ ಬಗ್ಗೆ ಮಿಲ್ ಅವರು ತಿಳಿಸ್ಕೊಡ್ತಾರೆ. ಇನ್ನು ಬಹಳ ಇಂಪಾರ್ಟೆಂಟ್, ಮಿಲ್ JS ಮಿಲ್ ಅಂತಂದಾಗ ಅವ್ರ ಬಗ್ಗೆ ಏನ್ ಕೇಳ್ತಾರೋ ಪ್ರಮುಖವಾಗಿ ಅಂದ್ರ ಸ್ವಾತಂತ್ರ್ಯದ ಬಗ್ಗೆ. ಮಿಲ್ ಅಂದಾಗನ ಸ್ವಾತಂತ್ರ್ಯ ನೆನಪು ಬರ್ಬೇಕು ನಾವು. ಯಾಕಂದ್ರ ಸ್ವಾತಂತ್ರ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ಒಂದು ಕೃತಿ ಕೂಡ ಬರ್ದಾರ, ಆನ್ ಲಿಬರ್ಟಿ ಅಂತ, ಅಂದ್ರೆ ಸ್ವಾತಂತ್ರ್ಯದ ಕುರಿತು ಅಂತ. ಓಕೆ, ವೆರಿ ಇಂಪಾರ್ಟೆಂಟ್. VIMP ಅಂತ ಬರ್ತೀನಿ ನೋಡ್ರಿ, ವೆರಿ ವೆರಿ ಇಂಪಾರ್ಟೆಂಟ್, ಮರಿಬ್ಯಾಡ್ರಿ. 3 ತಿಳ್ಕೊಂಡ್ಬಿಡ್ರಿ. JS ಮಿಲ್ ರವರು ಆನ್ ಲಿಬರ್ಟಿ ಎನ್ನುವಂತಹ ತಮ್ಮ ಗ್ರಂಥದಲ್ಲಿ ಸ್ವಾತಂತ್ರ್ಯದ ಕುರಿತು ತಮ್ಮ ವಿಚಾರಗಳನ್ನ ತಿಳಿಸಿದ್ದಾರೆ. ಕೃತಿ ಯಾವ್ದ್ರಿ? ಆನ್ ಲಿಬರ್ಟಿ. JS ಮಿಲ್ ಅವ್ರು ಏನ್ ಮಾಡ್ಯಾರ್ರಿ, ಆನ್ ಲಿಬರ್ಟಿ ಎನ್ನುವಂತಹ ತಮ್ಮ ಗ್ರಂಥದಲ್ಲಿ ಸ್ವಾತಂತ್ರ್ಯದ ಕುರಿತು ತಮ್ಮ ವಿಚಾರಗಳನ್ನ ತಿಳಿಸಿದ್ದಾರೆ. ವ್ಯಕ್ತಿಯ ಬೆಳವಣಿಗೆಗೆ ವ್ಯಕ್ತಿ ಸ್ವಾತಂತ್ರ್ಯವೇ ಮೂಲಾಧಾರವೆಂದು ತಿಳಿಸಿ ವ್ಯಕ್ತಿಯ ಜೀವನದಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನ ಸೀಮಿತಗೊಳಿಸಿದ್ದಾನೆ. ನೋಡ್ರಿ, ವ್ಯಕ್ತಿ ಬೆಳವಣಿಗೆಗೆ ವ್ಯಕ್ತಿ ಸ್ವಾತಂತ್ರ್ಯವೇ ಮೂಲಾಧಾರವೆಂದು ತಿಳಿಸಿ ಹೇಳಿ ವ್ಯಕ್ತಿಯ ಜೀವನದಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಏನ್ ಮಾಡ್ತಾರೆ ಇವರು ಸೀಮಿತಗೊಳಿಸ್ತಾರೆ. ಕೃತಿ ನೆನಪಿಟ್ಕೋರಿ, ಆನ್ ಲಿಬರ್ಟಿ. ಕೃತಿ ಮೇಲೆ ಪ್ರಶ್ನೆ ಕೇಳ್ತಿರ್ತಾರು, ಆನ್ ಲಿಬರ್ಟಿ ಇದು ಯಾರ ಕೃತಿ ಅಂತ ಕೇಳಬಹುದು, ಗೊತ್ತಿರ್ಲಿ, JS ಮಿಲ್ ಅವ್ರ ಕೃತಿ. ಓಕೆ, ಸಾರ್ವಜನಿಕ ಹಿತ ಸಾಧಿಸಲು ವ್ಯಕ್ತಿ ಸ್ವಾತಂತ್ರ್ಯವೇ ಮುಖ್ಯ ಸಾಧನವಂತಕ್ಕಂಥದ್ದು ಮಿಲ್ ರವರ ಅಭಿಪ್ರಾಯವಾಗಿತ್ತು. ಸಾರ್ವಜನಿಕ ಹಿತ ಸಾಧನೆ ಆಗ್ಬೇಕಾಗಿತ್ತಂದ್ರ ಅಲ್ಲಿ ಏನು ಮುಖ್ಯ ರೀ, ವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಅಂತ ಹೇಳಿ ಮಿಲ್ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಮಿಲ್ ರವರು ಬಹಳ ಪ್ರಮುಖವಾದಂತ ವಿಚಾರ ಅಂದ್ರ, ತನಗೆ ಸಂಬಂಧಿಸಿದವುಗಳು ಮತ್ತು ಇತರರಿಗೆ ಸಂಬಂಧಪಟ್ಟವು ಅಂತೇಳಿ ವಿಂಗಡಿಸಿ ವ್ಯಕ್ತಿ ಸ್ವಂತ ಕಾರ್ಯಗಳಲ್ಲಿ ರಾಜ ಹಸ್ತಕ್ಷೇಪ ಮಾಡಬಾರದೆಂದು ಸಾಮಾಜಿಕ ಕಾರ್ಯಗಳಲ್ಲಿ ರಾಜ ಪ್ರವೇಶಿಸಬಹುದೆಂದು ತಿಳಿಸಿದ್ದಾನೆ. ನೋಡ್ರಿ, ಸಾರ್ವಜನಿಕ ಹಿತ ಸಾಧನೆ ಮಾಡ್ಲಿಕ್ಕೆ ಸ್ವತಂತ್ರ ಮುಖ್ಯ ಅಂತ ಹೇಳಿ, ಮತ್ತೆ ಕೆಲಸದೊಳಗಡೆ ನೋಡ್ರಿ ಮಿಲ್ ಅವ್ರು ಏನ್ ಮಾಡ್ತಾರ್ರಿ, ತನಗೆ ಸಂಬಂಧಿಸಿದವು ಮತ್ತು ಇತರರಿಗೆ ಸಂಬಂಧಪಟ್ಟವಂತೆ ವಿಂಗಡಿಸಿ
ಸ್ವಂತ ಕಾರ್ಯಗಳಲ್ಲಿ ರಾಜ ಹಸ್ತಕ್ಷೇಪ ಮಾಡಬಹುದು. ಅಂದ್ರ ಕಾರ್ಯಗಳಲ್ಲಿ ಎರಡ್ ಭಾಗ ಮಾಡ್ತಾರ ಅವ್ರು. ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಎರಡು ಭಾಗ ಮಾಡ್ತಾರೋ. ಯಾವ ಎರಡು ಭಾಗ ಅಂದ್ರ ತನಗೆ ಸಂಬಂಧಿಸಿದವುಗಳು ಒಂದೇದು, ತನಗೆ ಸಂಬಂಧಿಸಿದವುಗಳು ಮತ್ತೊಂದು ಇತರರಿಗೆ ಸಂಬಂಧಪಟ್ಟವು ಅಂತ ಹೇಳಿ ವಿಂಗಡಿಸಿ, ವ್ಯಕ್ತಿಯ ಸ್ವಂತ ಕಾರ್ಯಗಳಲ್ಲಿ ಅಂದ್ರೆ ತನಗೆ ಸಂಬಂಧಿಸಿದವ ಏನ್ಲ ಸ್ವಂತ ಕಾರ್ಯಗಳಲ್ಲಿ ರಾಜ ಹಸ್ತಕ್ಷೇಪ ಮಾಡಬಾರದೆಂದು, ಸಾಮಾಜಿಕ ಕಾರ್ಯಗಳಲ್ಲಿ ಅಂದ್ರೆ ಇತರರಿಗೆ ಸಂಬಂಧಪಟ್ಟವು ಸಾಮಾಜಿಕ ಕಾರ್ಯಗಳಲ್ಲಿ ರಾಜ್ಯ ಪ್ರವೇಶಿಸಬೇಕೆಂದು ತಿಳಿಸಿದ್ದಾನೆ. ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮುಖ್ಯ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಮಿಲ್ ರವರ ಅಭಿಪ್ರಾಯದಲ್ಲಿ ಒಬ್ಬನ ನಿರಂಕುಶಾಧಿಕಾರಕ್ಕಿಂತ ಬಹುಸಂಖ್ಯಾತರ ನಿರಂಕುಶಾಧಿಕಾರ ಸ್ವಾತಂತ್ರ್ಯಕ್ಕೆ ಕಂಟಕಪ್ರಾಯವಾದದ್ದು. ಮಿಲ್ ರವರ ಪ್ರಕಾರ ಒಬ್ಬನ ನಿರಂಕುಶಾಧಿಕಾರಕ್ಕಿಂತ ಒಬ್ಬ ವ್ಯಕ್ತಿಯ ಕಿಮ್ ಜಾಂಗ್ ಊನ್ ಮಿಲ್ ರವರ ಅಭಿಪ್ರಾಯದೊಳಗಡೆ ಜೆ.ಎಸ್. ಮಿಲ್ ರವರ ಅಭಿಪ್ರಾಯದಲ್ಲಿ ಮಿಲ್ದವರ ಅಭಿಪ್ರಾಯದೊಳಗಡೆ ಒಬ್ಬನ ನಿರಂಕುಶಾಧಿಕಾರಕ್ಕಿಂತ ಒಬ್ಬ ವ್ಯಕ್ತಿಯ ನಿರಂಕುಶಾಧಿಕಾರಕ್ಕಿಂತ ಬಹುಸಂಖ್ಯಾತರ ನಿರಂಕುಶಾಧಿಕಾರ ಸ್ವಾತಂತ್ರ್ಯಕ್ಕೆ ಕಂಟಕಪ್ರಾಯವಾದದ್ದು. ಹಾಗಾಗಿ ಇದನ್ನ ಎಲ್ಲಾ ರೀತಿಯಿಂದ ತಡೆಗಟ್ಟಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತ ಹೇಳಿ ಜೆ.ಎಸ್. ಮಿಲ್ಲರ್ ಒತ್ತಿ ಹೇಳ್ತಾರ್ರಿ. ಅಂದ್ರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾರು ಕೂಡ ಅಡ್ಡಿ ಆಗ್ಬಾರ್ದು, ಯಾರು ತೊಂದರೆ ಮಾಡಬಾರ್ದು ಅಂತಕ್ಕಂಥದ್ದು ಏನೈತಲ್ಲ, ಇದು ಜೆ.ಎಸ್. ಮಿಲ್ ಅವರ ವಿಚಾರಧಾರೆಯಾಗಿತ್ತು. ಮುಂದೆ ವ್ಯಕ್ತಿಗಳು ಸಂಪ್ರದಾಯದ ನೊಗವನ್ನ ಎಷ್ಟು ಬೇಗ ಕಿತ್ತು ಹಾಕುವರೋ ಅಷ್ಟು ಬೇಗ ಪ್ರಗತಿ ಸಾಧ್ಯ ಎನ್ನುವಂತ ಅಭಿಪ್ರಾಯವನ್ನ ಮಿಲ್ ವ್ಯಕ್ತಪಡಿಸಿದ್ದಾರೆ. ಸಂಪ್ರದಾಯದ ನೊಗ, ರೂಢಿ ಸಂಪ್ರದಾಯಗಳೆಲ್ಲ ಹಿಂದಿನ ಕಾಲದಿಂದ ಬಂದಾವ, ಅವನ್ನೆಲ್ಲಾ ಕಟ್ಟಿ ಅಟ್ಟದ ಮೇಲೆ ಒಗಿಬೇಕು. ಹೊಸ ರೂಢಿಗಳು ಮತ್ತು ಸಂಪ್ರದಾಯಗಳು ಬರ್ಬೇಕಂತದ್ರ ಅರ್ಥ. ಹಾಗಾಗಿ ಜೆ.ಎಸ್. ಮಿಲ್ ಏನ್ ಹೇಳ್ತಾರ್ರಿ, ಸಂಪ್ರದಾಯದ ನೊಗವನ್ನ ಎಷ್ಟು ಬೇಗ ಕಿತ್ತು ಹಾಕುವರೋ ಅಷ್ಟು ಬೇಗ ಪ್ರಗತಿ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ಜೆ.ಎಸ್. ಮಿಲ್ ಅವರು ವ್ಯಕ್ತಪಡಿಸ್ತಾರೆ. ಬೆಂತಾಮ್ ರವರಂತೆ ಮಿಲ್ ರವರು ಕೂಡ ಪ್ರಾತಿನಿಧಿಕ ಸರ್ಕಾರಕ್ಕೆ ಬೆಂಬಲವನ್ನ ನೀಡಿ ಇದುವೇ ಉತ್ತಮ ಸರ್ಕಾರ ಅಂತ ಹೇಳಿ ಸಮರ್ಥಿಸ್ತಾರೆ. ಬೆಂತಾಮ್ರಂತೆ ಜೆ.ಎಸ್. ಮಿಲ್ ಕೂಡ ಏನ್ ಮಾಡ್ತಾರೆ, ಪ್ರಾತಿನಿಧಿಕ ಸರ್ಕಾರಕ್ಕೆ ಒಂದು ಬೆಂಬಲವನ್ನ ನೀಡಿ ಇದುವೇ ಉತ್ತಮ ಸರ್ಕಾರ ಅಂತ ಏನ್ ಮಾಡ್ತಾರೆ, ಸಮರ್ಥಿಸುತ್ತಾರೆ. ಯಾಕಂತ ಹೇಳಿದ್ರ ಇಂತಹ ಸರ್ಕಾರದಲ್ಲಿ ಪ್ರಜೆಗಳಿಗೆ ಸೌಲಭ್ಯಗಳು ಇರುವಂತೆ ಅವರ ಹೊಣೆಗಾರಿಕೆಯೂ ಇರುತ್ತದೆ. ಪ್ರಜೆಗಳಿಗೆ ಕೇವಲ ಹಕ್ಕುಗಳು ಇರಂಗಿಲ್ಲ, ಅವ್ರ ಜವಾಬ್ದಾರಿಗಳು, ಕೆಲಸಗಳು, ಹೊಣೆಗಾರಿಕೆಗಳು ಕೂಡ ಇರ್ತವೆ. ಯಾಕಂದ್ರೆ ಸರ್ಕಾರದ ಗುಣಮಟ್ಟ ಯಾವಾಗಲೂ ಪ್ರಜೆಗಳ ಗುಣಮಟ್ಟವನ್ನ ಅವಲಂಬಿಸಿರುತ್ತದೆ. ಸರ್ಕಾರದ ಗುಣಮಟ್ಟ ಏನ್ ಅವಲಂಬಿಸಿರ್ತೈತ್ರಿ, ಪ್ರಜೆಗಳ ಗುಣಮಟ್ಟವನ್ನ ಅವಲಂಬಿಸಿರುತ್ತದೆ. ಹಾಗಾಗಿ ಪ್ರಜೆಗಳಿಗೆ ಸೌಲಭ್ಯಗಳು ಇರುವಂತೆ ಅವರಿಗೆ ಹೊಣೆಗಾರಿಕೆಗಳು ಕೂಡ ಇರ್ತವೆ ಅಂತ ಜೆ.ಎಸ್. ಮಿಲ್ ಅವರು ಹೇಳ್ತಾರೆ. ನೆಕ್ಸ್ಟ್ ಜೆ.ಎಸ್. ಮಿಲ್ ಅವರು ಪ್ರಾತಿನಿಧಿಕ ಸರ್ಕಾರ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡಲು ಥಾಮಸ್ ಹೇರ್ ಪ್ರತಿಪಾದಿಸಿದ ಪ್ರಮಾಣವಾರು ಪ್ರಾತಿನಿಧ್ಯ ಪದ್ಧತಿಯನ್ನ ಜಾರಿಗೆ ತರುವುದು ಅಗತ್ಯವೆಂದು ಹೇಳಿದ್ದಾರೆ. ಪ್ರಮಾಣಾನುವಾರು ಪ್ರಾತಿನಿಧ್ಯ ಪದ್ಧತಿ ಯಾರು ಪ್ರತಿಪಾದಿಸಿದ್ದು? ಥಾಮಸ್ ಹೇರ್. ಇದನ್ನು ಕೇಳ್ತಾರೆ. ಪ್ರಮಾಣಾನುವಾರು ಪ್ರಾತಿನಿಧ್ಯ ಪದ್ಧತಿಯನ್ನ ಪ್ರತಿಪಾದಿಸಿದವರು ಯಾರು? ಥಾಮಸ್ ಹೇರ್. ಈ ಪ್ರಮಾಣಾನುವಾರು ಪ್ರಾತಿನಿಧ್ಯ ಪದ್ಧತಿಯನ್ನ ಬಳಸ್ಕೊಂಡು ಅಲ್ಪಸಂಖ್ಯಾತರಿಗೆ ಕೂಡ ಪ್ರಾತಿನಿಧ್ಯವನ್ನ ಕೊಡಬೇಕು. ಎಲ್ಲಿ ಕೊಡ್ಬೇಕು? ಪ್ರಾತಿನಿಧಿಕ ಸರ್ಕಾರದಲ್ಲಿ. ಪ್ರಾತಿನಿಧಿಕ ಇಟ್ ಮೀನ್ಸ್ ಇಂಗ್ಲಿಷ್ ನ ಕೇಳ್ತಾರೆ, ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಒಳಗಡೆ ಅಲ್ಪಸಂಖ್ಯಾತರಿಗೆ ಕೂಡ ಪ್ರಾತಿನಿಧ್ಯ ಸಿಗ್ಬೇಕಾಗಿತ್ತಂದ್ರೆ ಥಾಮಸ್ ಹೇರ್ ಅವರು ಪ್ರತಿಪಾದನೆ ಮಾಡಿರ್ತಕ್ಕಂಥ ಪ್ರಮಾಣಾನುವಾರು ಪ್ರಾತಿನಿಧ್ಯ ಪದ್ಧತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಏನ್ ಮಾಡ್ತಾರ್ರಿ, ಜೆ.ಎಸ್. ಮಿಲ್ ಅವರು ತಮ್ಮ ವಿಚಾರಧಾರೆಗಳನ್ನ ಹೇಳ್ತಾರೆ. ಓಕೆ. ಮತದಾರರ ವಿಶೇಷ ಅರ್ಹತೆಗಳಿಗೆ ಅನುಗುಣವಾಗಿ ಅವರಿಗೆ ಒಂದಕ್ಕಿಂತ ಹೆಚ್ಚು ಮತದಾನ ಮಾಡುವ ಹಕ್ಕನ್ನ ಕೊಡಲೇಬೇಕಂತ ಹೇಳಿ ಸೂಚಿಸ್ತಾರೆ ಇವ್ರು. ಅವ್ರಿಗೆ ಎಷ್ಟ ಕ್ವಾಲಿಫಿಕೇಶನ್ ಇತ್ತಂದ್ರ, ಅರ್ಹತೆಗಳಿದ್ದು ಅಂದ್ರ ಅವ್ರಿಗೆ ಏನ್ ಮಾಡ್ಬೇಕ್ರಿ, ಒಂದಕ್ಕಿಂತ ಹೆಚ್ಚು ಮತದಾನ ಮಾಡ್ತಕ್ಕಂಥ ಹಕ್ಕು. ಈಗ ನಾವ್ ಮಾಡ್ತೀವಲ್ರಿ, ಪದವೀಧರ ಕ್ಷೇತ್ರದಿಂದ ಮಾಡ್ತೀವ್ರಿ, ಪದವೀಧರ ಕ್ಷೇತ್ರಕ್ಕೆ ಮತದಾನ ಮಾಡ್ತೀವಿ ನಾವು. ಶಿಕ್ಷಕರ ಕ್ಷೇತ್ರಕ್ಕೆ ಮಾಡ್ತೀವ್ರಿ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮಾಡ್ತೀವ್ರಿ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತದಾನ ಮಾಡ್ತಾರಿಲ್ರಿ. ಮತ್ತು ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಮತದಾನ ಮಾಡ್ತಕ್ಕಂಥ ಹಕ್ಕ ಐತ್ರಿ. ಓಕೆ. ಹಿಂಗ ಬೇರೆ ಬೇರೆ ಅಂದ್ರೆ
ಮತದಾರರ ವಿಶೇಷ ಅರ್ಹತೆಗಳ ಅರ್ಹತೆ ಅಂದ್ರೆ ಇಲ್ಲಿ ಪದವಿ ಪಡೆದಿರ್ಬೇಕು, ಇಲ್ಲಿ ಶಿಕ್ಷಕರಾಗಿರ್ಬೇಕು, ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೆಂಬರ್ ಆಗಿರ್ಬೇಕು. ಅಂದ್ರೆ ಮತದಾರರ ವಿಶೇಷ ಅರ್ಹತೆಗಳಿಗೆ ಅನುಗುಣವಾಗಿ ಅವರಿಗೆ ಒಂದಕ್ಕಿಂತ ಹೆಚ್ಚು ಮತದಾನ ಮಾಡ್ತಕ್ಕಂತ ಹಕ್ಕನ್ನ ಕೊಡ್ಬೇಕು ಅಂತ ಹೇಳಿ ಜೆ.ಎಸ್. ಮಿಲ್ ಅವರು ಏನ್ ಮಾಡ್ತಾರೆ, ಸೂಚಿಸುತ್ತಾರೆ. ಅರ್ಹತೆ ಮೇಲೆ ಮಿಲ್ ರವರು ವಯಸ್ಕ ಮತದಾನಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಏನ್ರಿ ವಯಸ್ಕ ಮತದಾನ, ವಯಸ್ಸಾದವರೆಲ್ಲರೂ ಕೂಡ ಏನ್ ಮಾಡ್ಬೋದ್ರಿ, 18 ವರ್ಷ ಪೂರ್ಣಗೊಂಡಂತ ನಾಗರಿಕರು ಮತದಾನ ಮಾಡಬಹುದು ಅಂತ ಹೇಳಿ ವಯಸ್ಕ ಮತದಾನಕ್ಕೆ ಏನ್ ಮಾಡ್ಯಾರ, ಬೆಂಬಲ ಕೊಟ್ಟಿದ್ದಾರೆ. ನೆಕ್ಸ್ಟ್, ಮತದಾರರು ವಿದ್ಯಾವಂತರಾಗಿರಬೇಕೆಂದು ತಿಳಿಯಪಡಿಸಿದ್ದಾನೆ. ಮತದಾನ ಮಾಡ್ತಕ್ಕಂಥವ್ರು ಹೆಂಗಿರ್ಬೇಕ್ರಿ, ವಿದ್ಯಾವಂತರಾಗಿರ್ಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಪ್ರಜೆಗಳಿಗೆ ಮತದಾನದ ಹಕ್ಕನ್ನ ನೀಡುವ ಮೊದಲು ಅವರಿಗೆ ಶಿಕ್ಷಣವನ್ನ ನೀಡಬೇಕೆಂದು ಒತ್ತಾಯ ಪೂರ್ವಕವಾಗಿ ಹೇಳಿದ್ದಾನೆ. ನೀವು ಏನಾದ್ರೂ ಮತದಾನದ ಹಕ್ಕನ್ನ ಕೊಡ್ಬೇಕಾಗಿತ್ತಂದ್ರ ಮೊದಲ ಅವ್ರಿಗೆ ಪ್ರಜೆಗಳಿಗೆ ಅವ್ರಿಗೆ ಶಿಕ್ಷಣವನ್ನ ನೀಡ್ರಿ, ಅಂದಾಗ ಮಾತ್ರ ಸಮರ್ಥ ಅಭ್ಯರ್ಥಿಯನ್ನ ಅವರು ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಮಿಲ್ ರವರು ಬೆಂತಾಮ್ ರವರ ಉಪಯುಕ್ತತಾವಾದವು ಲೋಕಪ್ರಿಯವಾಗುವಂತೆ ಮಾಡಿ ಸ್ವಾರ್ಥಕ್ಕೂ ಸಮಾಜದ ಹಿತಕ್ಕೂ ಇರುವ ಅಂತರವನ್ನು ಏನ್ ಮಾಡಿದ್ರಿ, ಕಡಿಮೆ ಮಾಡಿದರು. ಮಿಲ್ ಏನ್ ಮಾಡ್ತಾರೆ, ಬೆಂತಾಮ್ ಅವರ ಉಪಯುಕ್ತವಾದಕ್ಕೆ ಕೆಲವೊಂದಿಷ್ಟು ಮಾಡಿಫೈ ಮಾಡಿ ಅದನ್ನ ಲೋಕಪ್ರಿಯವಾಗುವಂತೆ ಮಾಡಿ ಸ್ವಾರ್ಥಕ್ಕೂ ಮತ್ತು ಸಮಾಜದ ಹಿತಕ್ಕೂ ಇರ್ತಕ್ಕಂಥ ಅಂತರವನ್ನು ಏನ್ ಮಾಡಿದ್ರು, ಕಡಿಮೆ ಮಾಡಿದ್ರು. ಅಂದ್ರೆ ಉಪಯುಕ್ತತಾವಾದವೆಂದರೆ ಕೇವಲ ವ್ಯಕ್ತಿಯ ಸುಖ ಸಾಧನೆಯಲ್ಲ. ಉಪಯುಕ್ತತಾವಾದವೆಂದರೆ ಕೇವಲ ವ್ಯಕ್ತಿಯ ಸುಖ ಸಾಧನೆಯಲ್ಲ, ಇಡೀ ಸಮಾಜದ ಸುಖ ಸಾಧನೆ ಎಂದು ವ್ಯಾಖ್ಯಾನ ಮಾಡಿದರು. ಉಪಯುಕ್ತತಾವಾದವೆಂದರೆ ಕೇವಲ ವ್ಯಕ್ತಿಯ ಸುಖ ಸಾಧನೆಯಲ್ಲ, ಇಡೀ ಸಮಾಜದ ಸುಖ ಸಾಧನೆ ಅಂತ ಹೇಳಿ ವ್ಯಾಖ್ಯಾನವನ್ನ ಮಾಡಿ ತನ್ನಂತೆ ಇತರರು ಎನ್ನುವಂತಹ ಉದಾತ್ತ ಧ್ಯೇಯವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಯತ್ನಿಸಿದರು. ತನ್ನಂತೆ ಏನ್ರಿ, ಇತರರು ಅನ್ನುವಂಥ ಉದಾತ್ತ ಧ್ಯೇಯವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಏನ್ ಮಾಡಿದ್ರು, ಜೆ.ಎಸ್. ಮಿಲ್ ಅವರು ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಗೆ ಜೆ.ಎಸ್. ಮಿಲ್ ಅವರು ಸಮಾಜದ ಕಲ್ಯಾಣವನ್ನ ಸಾಧಿಸಲು ಜೆ.ಎಸ್. ಮಿಲ್ ಅವರು ಸಮಾಜದ ಕಲ್ಯಾಣವನ್ನ ಸಾಧಿಸಲು ರಾಜ್ಯದ ಕಾರ್ಯಕ್ಷೇತ್ರ ವಿಸ್ತಾರಗೊಳ್ಳಬೇಕೆಂದು ಪ್ರತಿಪಾದಿಸಿದ್ದಾರೆ. ಸಮಾಜದ ಕಲ್ಯಾಣ ಸಾಧನೆ ಆಗ್ಬೇಕಾಗಿತ್ತಂದ್ರ ರಾಜ್ಯದ ಕ್ಷೇತ್ರ ಇನ್ನ ಏನಾಗ್ಬೇಕ್ರಿ, ಇನ್ನಷ್ಟು ವಿಸ್ತಾರಗೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ವ್ಯಕ್ತಿಗಾಗಿ ಸರ್ಕಾರವೇ ಹೊರತು ಸರ್ಕಾರಕ್ಕಾಗಿ ವ್ಯಕ್ತಿ ಅಲ್ಲ ಎನ್ನುವಂತ ತತ್ವವನ್ನು ಮಿಲ್ ಪ್ರತಿಪಾದಿಸಿದ್ದಾನೆ. ನೋಡ್ರಿ ಎಂತ ಅದ್ಭುತ ವಿಚಾರ ನೋಡ್ರಿ. ಯಾವತ್ ಕ್ರಿಸ್ತಪೂರ್ವ ಅಲ್ರಿ, 200 ವರ್ಷಗಳ ಹಿಂದೆನೆ ಇಂತ ಅದ್ಭುತ ವಿಚಾರಗಳನ್ನ ಕೊಟ್ಟಾರ ಅವ್ರು. ಜನಕ್ಕಾಗಿ ಸರ್ಕಾರ, ಸರ್ಕಾರಕ್ಕಾಗಿ ಜನ ಅಲ್ಲ ಅಂತಕ್ಕಂಥ ಅದ್ಭುತ ವಿಚಾರವನ್ನ ಮಿಲ್ ಅವರು ಪ್ರತಿಪಾದಿಸಿದ್ದಾರೆ. ಜೊತೆಗೆ ಜನರ ಸುಖಕ್ಕೆ ಅಡ್ಡಿಯುಂಟು ಮಾಡುವ ಅಂಶಗಳನ್ನ ತೊಡೆದು ಹಾಕಿ, ಜನರ ಸುಖಕ್ಕೆ ಅಡ್ಡಿಯನ್ನ ಉಂಟು ಮಾಡ್ತಕ್ಕಂಥ ಅಂಶಗಳನ್ನ ತೊಡೆದು ಹಾಕಿ ವ್ಯಕ್ತಿಗಳು ಸುಖವನ್ನ ಅನುಭವಿಸುವಂತೆ ಮಾಡಬೇಕೆಂಬ ಬೆಂತಾಮ್ರವರ ವಾದವನ್ನ ಮಿಲ್ ಅವರು ಏನ್ ಮಾಡ್ಯಾರಿ, ಮಾರ್ಪಾಡಿಸುತ್ತಾರೆ. ನೆಕ್ಸ್ಟ್, ಸುಖಕ್ಕೆ ಅಡಚಣೆಯಾಗುವ ಅಡ್ಡಿ ಆತಂಕಗಳನ್ನ ತೊಡೆದು ಹಾಕುವುದಷ್ಟೇ ಸರ್ಕಾರದ ಕರ್ತವ್ಯವಲ್ಲ. ಸುಖಕ್ಕೆ ಅಡಚಣೆಯಾಗುವ ಅಡ್ಡಿ ಆತಂಕವನ್ನ ತೊಡೆದು ಹಾಕುವುದಷ್ಟೇ ಸರ್ಕಾರದ ಕೆಲಸವಲ್ಲ. ಏನ್ ಸರ್ಕಾರದ ಕೆಲಸ? ರಾಜ್ಯವು ಕೇವಲ ನಕಾರಾತ್ಮಕ ಕಾರ್ಯಗಳನ್ನ ಮಾತ್ರ ನೆರವೇರಿಸಬಾರ್ದು, ಸಕಾರಾತ್ಮಕ ಕಾರ್ಯಗಳನ್ನು ಕೂಡ ನೆರವೇರಿಸಬೇಕಂತ ಏನ್ ಮಾಡ್ತಾರ್ರಿ, ಮಿಲ್ ರವರು ಹೇಳ್ತಾರೆ. ಜೊತೆಗೆ ಜೆ.ಎಸ್. ಮಿಲ್ ಅವರು ಇಡೀ ಸಮಾಜದ ಹಿತದೃಷ್ಟಿಯಿಂದ ವ್ಯಕ್ತಿ ಸ್ವಾತಂತ್ರ್ಯವನ್ನ ಮಿತಿಗೊಳಿಸಬೇಕೆಂದು ತಿಳಿಸ್ಕೊಡ್ತಾರ್ರಿ ಅವ್ರು. ಸಮಾಜದ ಹಿತ ಸಾಧನೆ ಆಗ್ಬೇಕಾಗಿತ್ತಂದ್ರ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಏನ್ ಮಾಡ್ಬೇಕ್ರಿ, ಲಿಮಿಟ್ ಅನ್ನ ಹಾಕ್ಬೇಕು ಅಂತ ಹೇಳ್ತಾರೆ. ಸಮಾಜದಲ್ಲಿ ಅವ್ಯವಸ್ಥೆ, ಅರಾಜಕತೆ, ಅಶಿಸ್ತು ಉಂಟಾದಂತ ಸಂದರ್ಭದಲ್ಲಿ, ಸಮಾಜದಲ್ಲಿ ಏನೋ ಅವ್ಯವಸ್ಥೆ ಆಗಿತ್ತಂದ್ರೆ, ಅರಾಜಕತೆ ಉಂಟಾಗಿತ್ತಂದ್ರೆ, ಅಶಿಸ್ತು ಉಂಟಾಗಿತ್ತಂದ್ರೆ ರಾಜ ಏನ್ ಮಾಡ್ಬೋದು, ಮಧ್ಯ ಪ್ರವೇಶ ಮಾಡ್ಬೋದು ಅಂತ ಮಿಲ್ ಹೇಳ್ತಾನ್ರಿ. ಅಂದ್ರೆ ಸಮಾಜದೊಳಗಡೆ ಶಾಂತಿ, ಸುವ್ಯವಸ್ಥೆ, ಭದ್ರತೆಯನ್ನ ಕಾಪಾಡಿ ಜನರಿಗೆ ನ್ಯಾಯ ಒದಗಿಸ್ತಕ್ಕಂಥದ್ದು ರಾಜ್ಯದ ಕರ್ತವ್ಯ ಅಂತ ಏನ್ ಮಾಡ್ತಾರ್ರಿ, ಮಿಲ್ ರವರು ಹೇಳ್ತಾರೆ. ಓಕೆ, ನೆಕ್ಸ್ಟ್, ರಾಜ್ಯವು ಈ ಕೆಳಗಿನ 3 ಕಾರ್ಯಗಳನ್ನ ನಿರ್ವಹಿಸಬೇಕಾಗ್ತದೆ ಅಂತ ಹೇಳಿ ಮಿಲ್ ಹೇಳ್ತಾರೆ. ರಾಜ್ಯವು ಕೆಳಗಿನ 3 ಕಾರ್ಯಗಳನ್ನ ನಿರ್ವಹಿಸಬೇಕಾಗ್ತದೆ ಅಂತ ಮಿಲ್ ಹೇಳ್ತಾರೋ. ಹಾಗಾದ್ರೆ ಅವು ಯಾವ ಕಾರ್ಯಗಳಂತಂದಾಗ, ಮೊದಲನೇದಾಗಿ ವ್ಯಕ್ತಿಯ ಒಳಿತನ್ನ ಸಾಧಿಸುವುದು ಅದರ ಪ್ರಾಥಮಿಕ ಕರ್ತವ್ಯ. ವ್ಯಕ್ತಿಯ ಒಳಿತನ್ನ ಸಾಧಿಸ್ತಕ್ಕಂಥದ್ದು ಅದರ ಪ್ರಾಥಮಿಕ ಕರ್ತವ್ಯ. ಸಮಾಜದ ಸಾಮೂಹಿಕ ಹಿತ ಸಾಧಿಸುವುದು ಮತ್ತು ವೃದ್ಧಿಸುವುದು. ಸಮಾಜದ ಸಾಮೂಹಿಕ ಹಿತ ಸಾಧಿಸುವುದು ಮತ್ತು ವೃದ್ಧಿಸುವುದು. ನೆಕ್ಸ್ಟ್, ನಾಗರಿಕತೆ ಮತ್ತು ಮನುಕುಲದ ಅಭಿವೃದ್ಧಿಯನ್ನು ಸಾಧಿಸುವುದು. ಮೊದಲನೇದು
ವ್ಯಕ್ತಿಯ ಒಳಿತನ್ನ ಸಾಧಿಸುವುದು ಅದರ ಪ್ರಾಥಮಿಕ ಕರ್ತವ್ಯ. ಎರಡನೇದು ಸಮಾಜದ ಸಾಮೂಹಿಕ ಹಿತವನ್ನ ಸಾಧಿಸ್ತಕ್ಕಂಥದ್ದು ಮತ್ತು ವೃದ್ಧಿಸ್ತಕ್ಕಂಥದ್ದು. ಮೂರನೇದು ನಾಗರಿಕತೆ ಮತ್ತು ಮನುಕುಲದ ಅಭಿವೃದ್ಧಿಯನ್ನ ಸಾಧಿಸ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಏನದಾವ ಅಂದ್ರ ರಾಜ್ಯವು ಮೂರು ಕಾರ್ಯಗಳನ್ನ ನಿರ್ವಹಿಸಬೇಕಾಗ್ತದೆ. ಸ್ಟೇಟ್ ನ ಕೆಲಸ ಇದು ಅಂತ ಹೇಳ್ತಾವ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕಲ್ಯಾಣ ಕಾರ್ಯಗಳನ್ನ ಕೇವಲ ಪ್ರಾತಿನಿಧಿಕ ಸರ್ಕಾರಕ್ಕೆ ಮಾತ್ರ ವಹಿಸಬೇಕೆಂದು ಮಿಲ್ರವರು ಹೇಳುತ್ತಾರೆ. ಕಲ್ಯಾಣಕಾರ ವೆಲ್ಫೇರ್ ಕೆಲಸಗಳು ಇರ್ತಾವಲ್ಲ, ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಜನ ಕಲ್ಯಾಣ ಕಾರ್ಯಕ್ರಮಗಳನ್ನ ಪ್ರಾತಿನಿಧಿಕ ಸರ್ಕಾರಕ್ಕೆ ಮಾತ್ರ ವಹಿಸ್ಬೇಕಂತ ಮಿಲ್ ಅವ್ರು ಹೇಳ್ತಾರೆ. ವ್ಯಕ್ತಿಗಳ ವೈಯಕ್ತಿಕ ಸಾಮಾಜಿಕ ಬೆಳವಣಿಗೆಗೆ ರಾಜ್ಯವು ಒಂದು ಮಾಧ್ಯಮವೆಂದು ಪರಿಗಣಿಸುವುದು ಮಿಲ್ನ ಸಕಾರಾತ್ಮಕ ಉದಾರ ಸಿದ್ಧಾಂತಕ್ಕೆ ಒಂದು ಮಹತ್ವದ ಕೊಡುಗೆಯಾಗಿದೆ ಅಂತ ಹೇಳಿ. ಓಕೆ, ವ್ಯಕ್ತಿಗಳ ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ರಾಜ್ಯವು ಒಂದು ಮಾಧ್ಯಮವೆಂದು ಪರಿಗಣಿಸತಕ್ಕಂಥದ್ದು ಮಿಲ್ ರವರ ಸಕಾರಾತ್ಮಕ ಉದಾರ ಸಿದ್ಧಾಂತಕ್ಕೆ ಒಂದು ಮಹತ್ವದಾಗಿರ್ತಕ್ಕಂಥ ಕೊಡುಗೆಯಾಗಿದೆ ಅಂತ ಹೇಳಿ. ಅದರ ಜೊತೆಗೆ ಮಿಲ್ ರವರ ಪ್ರಕಾರ ರಾಜ್ಯವು ಕೈಗೊಳ್ಳಬೇಕಾಗಿರುವಂತಹ ಇತರ ಕಾರ್ಯಗಳು ಮತ್ತೆ ಏನೇನ್ ಕೆಲಸ ಮಾಡ್ಬೇಕಪ್ಪ ರಾಜ್ಯ ಅಂತಂದಾಗ, ಮೊದಲನೇದು ಕಾರ್ಮಿಕರ ಸ್ಥಿತಿಗತಿಯನ್ನ ಸುಧಾರಿಸ್ಬೇಕು. ಕಾರ್ಮಿಕರ ಸ್ಥಿತಿಗತಿಯನ್ನ ಸುಧಾರಿಸ್ಬೇಕು. ಎರಡನೇದು ಸಾರ್ವಜನಿಕ ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ತರಬೇಕು. ಸಾರ್ವಜನಿಕ ಕಡ್ಡಾಯ ಶಿಕ್ಷಣವನ್ನ ಜಾರಿಗೆ ತರಬೇಕು. ಮೂರನೇದು ಸಾರ್ವತ್ರಿಕ ಮತಾಧಿಕಾರ ಮತ್ತು ಸ್ತ್ರೀಯರಿಗೆ ಮತದಾನದ ಅಧಿಕಾರದ ಹಕ್ಕುಗಳನ್ನ ನೀಡ್ತಕ್ಕಂಥದ್ದು. ಸಾರ್ವತ್ರಿಕ ಮತಾಧಿಕಾರ, ಎಲ್ಲರಿಗೂ ಕೂಡ ಮತದಾನ ಮಾಡ್ತಕ್ಕಂಥ ಹಕ್ಕು, ಜೊತೆಗೆ ಸ್ತ್ರೀಯರಿಗೂ ಕೂಡ ಮತದಾನ ಮಾಡ್ತಕ್ಕಂಥ ಹಕ್ಕುಗಳನ್ನ ನೀಡಬೇಕು ಅಂತ ಹೇಳಿ ಮಿಲ್ ಅವ್ರು ಏನ್ ಹೇಳ್ತಾರೆ, ರಾಜ್ಯಕ್ಕೆ ತಿಳಿಸಿಕೊಡ್ತಾರೆ. ನೆಕ್ಸ್ಟ್ ಕನಿಷ್ಠ ವೇತನವನ್ನ ಜಾರಿಗೆ ತರಬೇಕಂತ ಹೇಳ್ತಾರೆ. ಕನಿಷ್ಠ ವೇತನವನ್ನ ಜಾರಿಗೆ ತರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಕ್ತ ಸಮಾಜದಲ್ಲಿ ಉದಾರತಾ ರಾಜ್ಯದ ಕಾರ್ಯ ನಕಾರಾತ್ಮಕವಾದುದಲ್ಲ, ಸಕಾರಾತ್ಮಕವಾದದ್ದು ಎನ್ನುವಂಥದ್ದು ಮಿಲ್ ರವರ ಪ್ರತಿಪಾದನೆಯಾಗಿದೆ. ಅಂದ್ರೆ ಮಿಲ್ ಅವರ ಉದಾರ ರಾಜ್ಯದ ಕಾರ್ಯ, ಮುಕ್ತ ಸಮಾಜದೊಳಗಡೆ ಇದೆಯಲ್ಲ, ಉದಾರ ರಾಜ್ಯದ ಕಾರ್ಯ ಏನಿಲ್ಲ ನಕಾರಾತ್ಮಕವಲ್ಲ, ನೆಗೆಟಿವಿಟಿ ಅಲ್ಲ, ಅದು ಸಕಾರಾತ್ಮಕ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಮಿಲ್ ಅವ್ರು ಏನ್ ಮಾಡ್ತಾರೆ, ಪ್ರತಿಪಾದನೆಯನ್ನ ಮಾಡ್ತಾರೆ. ಜೆ.ಎಸ್. ಮಿಲ್ ಅವ್ರ ಬಗ್ಗೆ ಇರುವಂತಹ ಮಾಹಿತಿ ಅದು. ಓಕೆ, ಬಹಳ ಜೆ.ಎಸ್. ಮಿಲ್ ಅವ್ರ ಮೇಲೆ 2 ಪ್ರಶ್ನೆಗಳು ಬರ್ತಾವೆ ನಿಮಗೆ. 2 ಪ್ರಶ್ನೆ ಅಂದ್ರೆ ನಿಮ್ಗ 4 ಮಾರ್ಕ್ಸ್ಗಳ. ಓಕೆ, ಜೆ.ಎಸ್. ಮಿಲ್ ಅವರ ನಿರ್ಲಕ್ಷ್ಯ ಮಾಡಬೇಡ್ರಿ. ಸ್ವತಂತ್ರದ ಕುರಿತಾಗಿನೇ ಹೆಚ್ಚಾಗಿ ಅವ್ರ ಮೇಲೆ ಪ್ರಶ್ನೆ ಕೇಳ್ತಾರೆ. ಸ್ವತಂತ್ರದ ಕುರಿತಾಗಿ ಮತ್ತು ಕೃತಿಯ ಮೇಲೆ, ಉಪಯುಕ್ತತಾವಾದದ ಮೇಲೆ. ನೆನ್ಪಿಟ್ಕೋರು, ಉಪಯುಕ್ತತಾವಾದದ ಮೇಲೆ ಪ್ರಶ್ನೆ ಬರ್ಬೋದು, ಕೃತಿಯ ಮೇಲೆ ಪ್ರಶ್ನೆ ಬರ್ಬೋದು, ಅಥವಾ ಸ್ವಾತಂತ್ರ್ಯದ ಕುರಿತು ಅವ್ರು ಏನ್ ಹೇಳ್ಯಾರ, ಈ 3 ಒಳಗನ ಒಂದು ಪ್ರಶ್ನೆ ಕೇಳ್ತಾರೋ. ಹಾಗಾಗಿ ಓದುವಾಗ ಇವನ್ನ ಫೋಕಸ್ ಮಾಡಿ ನೀವು ಓದ್ಬೇಕು. ಓಕೆ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಅಂತಾರೆ ಕಾರ್ಲ್ ಮಾರ್ಕ್ಸ್ ಅವ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಓಕೆ, ಕಾರ್ಲ್ ಮಾರ್ಕ್ಸ್ ಅಂತ ಹೇಳಿ, ಕಾರ್ಲ್ ಮಾರ್ಕ್ಸ್ ಅವರು 1818ರಿಂದ 1883 ಇವರ ಕಾಲಮಾನ. ಕಾರ್ಲ್ ಮಾರ್ಕ್ಸ್ ಅವರ ಕಾಲಮಾನ 1818ರಿಂದ 1883. ಕಾರ್ಲ್ ಮಾರ್ಕ್ಸನು ಆಧುನಿಕ ಕಮ್ಯುನಿಸ್ಟ್ ಸಿದ್ಧಾಂತ ಮತ್ತು ವೈಜ್ಞಾನಿಕ ಸಮಾಜವಾದದ ಪಿತಾಮಹನಾಗಿದ್ದಾನೆ. ಸಮಾಜವಾದ ಅಂದ್ರನು ಒಂದ, ಸಮತಾವಾದ ಅಂದ್ರನು ಒಂದ. ನೆನಪಿಟ್ಕೋರಿ, ಕಾರ್ಲ್ ಮಾರ್ಕ್ಸ್ ಅವರ ಕಾಲಾವಧಿ 1818ರಿಂದ 1883. ಓಕೆ, ಈ ಕಾರ್ಲ್ ಮಾರ್ಕ್ಸ್ ಏನಾಗ್ಯಾನಂದ್ರ ಆಧುನಿಕ ಕಮ್ಯುನಿಸ್ಟ್ ಸಿದ್ಧಾಂತ ಹಾಗೂ ವೈಜ್ಞಾನಿಕ ಸಮಾಜವಾದ ಅಥವಾ ಸಮತಾವಾದದ ಪಿತಾಮಹ ಆಗಿದ್ದಾನೆ. ಕಾರ್ಲ್ ಮಾರ್ಕ್ಸ್ 1818 ಮೇ 1 ಜರ್ಮನಿಯ ರೈನ್ಲ್ಯಾಂಡಿನ ಟ್ರಯರ್ ಎಂಬ ನಗರದಲ್ಲಿ ಹೆನ್ರಿಟ್ಸ್ ಮಾರ್ಕ್ಸ್ ಮತ್ತು ಹಿಂಡ್ರಿತ್ ಎನ್ನುವಂತಹ ದಂಪತಿಗಳಿಗೆ ಜನಿಸುತ್ತಾನೆ. ಓಕೆ, ಕಾರ್ಲ್ ಮಾರ್ಕ್ಸ್ 1818 ಮೇ 1 ಏನ್ ಮಾಡ್ತಾನೆ, ಜರ್ಮನಿಯ ರೈನ್ಲ್ಯಾಂಡಿನ ಟ್ರಯರ್ ಎನ್ನುವಂತಹ ನಗರದೊಳಗಡೆ ಹೆನ್ರಿಟ್ಸ್ ಮಾರ್ಕ್ ಮತ್ತು ಹಿಂಡ್ರಿತ್ ಎನ್ನುವಂತಹ ದಂಪತಿಗಳಿಗೆ ಜನಿಸುತ್ತಾನೆ. ಕ್ರಿಸ್ತ ಶಕ 1835ರಲ್ಲಿ ಮಾರ್ಕ್ಸ್ ರವರು ಬಾನ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ವ್ಯಾಸಂಗವನ್ನ ಆರಂಭಿಸ್ತಾರೆ. ಕ್ರಿಸ್ತ ಶಕ 1835ರಲ್ಲಿ ಬಾನ್ ವಿಶ್ವವಿದ್ಯಾಲಯದ ಏನ್ ಮಾಡ್ತಾರೆ, ಅವರು ಕಾನೂನು ವ್ಯಾಸಂಗವನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ 1837ರಲ್ಲಿ ಬಾನ್ ವಿಶ್ವವಿದ್ಯಾಲಯವನ್ನ ಬಿಟ್ಟು ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಸೇರ್ತಾರೆ. 1835 ಬಾನ್ ವಿಶ್ವವಿದ್ಯಾಲಯಕ್ಕೆ ಲಾ ಓದ್ಬೇಕಂತ ಹೋಗ್ತಾರೆ. ಆದ್ರೆ ಅರ್ಧಕ್ಕೆ ಬಿಟ್ಟು ಏನ್ ಮಾಡ್ತಾರೋ 1837 ಒಳಗಡೆ ಬಾನ್ ವಿಶ್ವವಿದ್ಯಾಲಯವನ್ನ ಬಿಟ್ಟು ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಇವರು ಅಡ್ಮಿಷನ್ ತಗೋತಾರೆ.
ಅಲ್ಲಿ ಬಾನ್ ವಿಶ್ವವಿದ್ಯಾಲಯ ಬಿಟ್ಟು ಬರ್ಲಿನ್ ವಿಶ್ವವಿದ್ಯಾಲಯಕ್ಕೆ ಬರ್ತಲ್ಲ, ಅಲ್ಲಿ ಏನ್ ಓದ್ತಾರೆ ಇವರು ಅಂತಂದಾಗ, ಅಲ್ಲಿ ಕಾನೂನಿನ ಜೊತೆಗೆ ತತ್ವಶಾಸ್ತ್ರವನ್ನ, ಇತಿಹಾಸಗಳನ್ನ ಅಧ್ಯಯನ ಮಾಡಿದ್ರು. ಕಾನೂನಿನ ಜೊತೆಗೆ ಏನ್ ಮಾಡಿದ್ರು ಅವರು? ತತ್ವಶಾಸ್ತ್ರವನ್ನ ಮತ್ತು ಇತಿಹಾಸವನ್ನ ಅಧ್ಯಯನ ಮಾಡಿದ್ರು. ಇವರು 1841ರಲ್ಲಿ 1841ರಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದ್ರು. 1841ರೊಳಗಡೆ ಇವ್ರು ಏನ್ ಮಾಡ್ತಾರೋ? ಡಾಕ್ಟರೇಟ್ ಪದವಿಯನ್ನ ಪಡಿತಾರು. ಎಷ್ಟು ಸಣ್ಣ ವಯಸ್ಸಿಗೆ ನೋಡ್ರಿ, ಒಂದ್ 32 33 ವರ್ಷಕ್ಕೆ ತಗೋತಾರ ಡಾಕ್ಟರೇಟ್ ಪದವಿ. ಓಕೆ. 1843ರಲ್ಲಿ ಕಾರ್ಲ್ಮಾರ್ಕ್ಸ್ ತನ್ನ ಬಾಲ್ಯ ಸ್ನೇಹಿತೆಯಾದ ಚೆನ್ನಿ ವಾನ್ ವೆಸ್ಟ್ ಫೆಲೀನ್ ಎನ್ನುವಂತ ಯುವತಿಯನ್ನ ವಿವಾಹವಾದರು. 1843ರಲ್ಲಿ ಕಾರ್ಲ್ಮಾರ್ಕ್ಸ್ ಏನ್ ಮಾಡ್ತಾರೆ? ತನ್ನ ಬಾಲ್ಯ ಸ್ನೇಹಿತೆಯಾಗಿರ್ತಕ್ಕಂತ ಚೆನ್ನಿ ವಾನ್ ವೆಸ್ಟ್ ಫೆಲಿನ್ ಎನ್ನುವಂತ ಯುವತಿಯನ್ನ ವಿವಾಹವಾಗ್ತಾರೆ. ಕಾರ್ಲ್ಮಾರ್ಕ್ಸ್ ಮತ್ತು ಇವನ ಸ್ನೇಹಿತರಾಗಿರ್ತಕ್ಕಂತ ಫ್ರೆಡರಿಕ್ ಏಂಜಲ್ಸ್ ಇವರಿಂದ ಸ್ಥಾಪನೆ ಆಗ್ತೈತೆ ಒಂದು ಸಂಸ್ಥೆ 1874ರಲ್ಲಿ. ಸಾರಿ 1 ನಿಮಿಷ ಕೇಳಿ. ಕಾರ್ಲ್ಮಾರ್ಕ್ಸ್ ಏನ್ ಮಾಡ್ತಾನ್ರಿ? ಅವನ ಸ್ನೇಹಿತ ಆಗಿರ್ತಕ್ಕಂಥ ಫ್ರೆಡರಿಕ್ ಏಂಜಲ್ಸ್ ಅನ್ನುವಂತ ವ್ಯಕ್ತಿ 1874ರಲ್ಲಿ ಒಂದು ಕಮ್ಯುನಿಸ್ಟ್ ಲೀಗ್ ಅಂತಕ್ಕಂಥ ಸಂಸ್ಥೆಯನ್ನ ಕಟ್ಟಿರ್ತಾನೆ. ಆ ಕಮ್ಯುನಿಸ್ಟ್ ಲೀಗ್ ಅನ್ನುವಂತ ಸಂಸ್ಥೆಗೆ ಏನ್ ಮಾಡ್ತಾರಂದ್ರ ಕಾರ್ಲ್ಮಾರ್ಕ್ಸ್ ಅವರು ಸೇರ್ತಾರೆ. ಈ ಮಾರ್ಕ್ಸ್ ಮತ್ತು ಏಂಜಲ್ಸ್ ಇಬ್ರು ಸೇರಿ ಏನ್ ಮಾಡಿರ್ತಾರ ಅಂತಂದ್ರೆ, ಕಮ್ಯುನಿಸ್ಟ್ ಇವರ ಪರವಾಗಿ ಏನ್ ಮಾಡ್ತಾರಂದ್ರ ಒಂದು ಪ್ರಣಾಳಿಕೆ, ಮ್ಯಾನಿಫೆಸ್ಟೋ ಅಂತ ಕರಿತೀವಿ ನಾವು. ಈಗ ಚುನಾವಣೆ ಸಂದರ್ಭದಲ್ಲಿ ಭರವಸೆ ಅಂತ ಕೊಡ್ತಾವಲ್ರಿ ರಾಜಕೀಯ ಪಕ್ಷ ಭರವಸೆ ಕೊಟ್ಟತಲ್ಲ, ಆ ತರ ಒಂದು ಕಮ್ಯುನಿಸ್ಟರ ಭರವಸೆ ಪುಸ್ತಕ ಅಂತ ಹೇಳ್ಬೋದು ನಾವು ಅದನ್ನ ಪ್ರಣಾಳಿಕೆ ಅಂತ ಕನ್ನಡದಲ್ಲಿ ಬಳಸ್ತೀವಿ. ಮಾರ್ಕ್ಸ್ ಮತ್ತು ಏಂಜಲ್ಸ್ ಸೇರಿ ಕಮ್ಯುನಿಸ್ಟ್ ಪರವಾಗಿ ಪ್ರಣಾಳಿಕೆ ಅಂದ್ರೆ ಅದು ವಿಶೇಷವಾಗಿ ಒಂದು ಪ್ರಣಾಳಿಕೆಯನ್ನ ಸಿದ್ಧಪಡಿಸ್ತಾರೆ. ಅದುವೇ 1848ರಲ್ಲಿ ಪ್ರಕಟವಾಗಿರ್ತಕ್ಕಂತ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಇದನ್ನ 1848ರಲ್ಲಿ ಪ್ರಕಟಿಸ್ತಾರ. ದಯವಿಟ್ಟು ಒಂದ್ ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಕ್ಷಮಿಸ್ರಿ. ಇದು 1847 ಆಗ್ಬೇಕ್ರಿ. 1848 ಒಳಗಡೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಪ್ರಕಟಿಸ್ತಾರ. ಅದಕ್ಕಿಂತ ಒಂದ್ ವರ್ಷ ಮುಂಚೆ ಅವರು ಸೇರ್ಯಾರಲ್ಲಿ. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡಿ ನಾನು ಹಾಗೆ ನೆನ್ಪಿಡ್ಕೋರಿ. 1848 ಒಳಗಡೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಏನ್ ಮಾಡ್ತಾರೆ? ರಚಿಸ್ತಾರೆ. 1847 ಒಳಗಡೆ ಕಮ್ಯುನಿಸ್ಟ್ ಲೀಗ್ ಎನ್ನುವಂತ ಒಂದು ಸಂಸ್ಥೆಗೆ ಇವರು ಸೇರ್ತಾರೆ. ಅದ್ರ ಒಳಗಡೆ ಏನ್ ಹೆಂಗ ಪ್ರಾರಂಭ ಆಗ್ತೈತಿ ಆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂತ ಪುಸ್ತಕದ ಸಾಲುಗಳು ಅಂತಂದಾಗ, ಸಮಾಜದ ಎಲ್ಲಾ ಸಮಾಜದ ಇತಿಹಾಸವು ವರ್ಗ ಹೋರಾಟದ ಇತಿಹಾಸವೇ ಅಂತ ಹೇಳಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಪ್ರಾರಂಭವಾಗ್ತದೆ. ಅಂದ್ರೆ ಮೊದಲನೇ ಸಾಲೇನು, ಎಲ್ಲಾ ಸಮಾಜಗಳ ಇತಿಹಾಸವು ಕೂಡ ವರ್ಗದ ಇತಿಹಾಸವೇ, ವರ್ಗ ಸಂಘರ್ಷಗಳ ಇತಿಹಾಸವೇ ಅಂತ ಹೇಳಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ತೋರಿಸ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ನೀವು ಶ್ರೀಮಂತ ಬಡವ ಅಂತಕ್ಕಂಥ ವರ್ಗ ಐತಲ್ಲ, ಈ ವರ್ಗದ ಹೋರಾಟವೇನೈತಂದ್ರ ಎಲ್ಲಾ ಸಮಾಜಗಳ ಇತಿಹಾಸವಾಗಿದೆ ಅಂತ ಹೇಳಿ ಇವ್ರು ಹೇಳ್ತಾರೆ. ಸಮಾಜವಾದದ ಬಗ್ಗೆ ಮೊದಲು ಪ್ರಸ್ತಾಪಿಸಿದವರಲ್ಲಿ ಮಾರ್ಕ್ಸ್ ಮತ್ತು ಏಂಜಲ್ಸ್ ಮೊದಲಿಗರಲ್ಲದಿದ್ದರೂ ಕೂಡ ಅದನ್ನ ಹೆಚ್ಚು ವೈಜ್ಞಾನಿಕವಾಗಿ ನೋಡಿದವರಲ್ಲಿ ಅವರೇ ಪ್ರಥಮರು ಅಂತ ಹೇಳಿ. ಸಮಾಜವಾದದ ಬಗ್ಗೆ ಪ್ರತಿಪಾದನೆ ಮಾಡ್ತಕ್ಕಂಥವ್ರು, ಪ್ರಸ್ತಾಪಿಸಿರ್ತಕ್ಕಂಥವ್ರು ಮಾರ್ಕ್ಸ್ ಮತ್ತು ಏಂಜಲ್ರು ಇವರೇನು ಮೊದಲಿಗರಲ್ಲ. ಆದ್ರೆ ಅದನ್ನ ಹೆಚ್ಚು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನೋಡಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಏಂಜಲ್ಸ್ ಮತ್ತು ಮಾರ್ಕ್ಸ್ ಅವರೇ ಪ್ರಥಮರು. ಹಾಗಾಗಿ ತಾವು ಶಾಸ್ತ್ರೀಯವಾಗಿ ಪ್ರತಿಪಾದಿಸಿದ ಸಮಾಜವಾದವನ್ನ ಅಥವಾ ಸಮತಾವಾದವನ್ನ ಅವರು ವೈಜ್ಞಾನಿಕ ಸಮಾಜವಾದ ಅಂತ ಹೇಳಿ ಕರೆದ್ರು. ನೆಕ್ಸ್ಟ್ ಈ ಕಾರ್ಲ್ಮಾರ್ಕ್ಸ್ ಅವರು 1883ರ ಮಾರ್ಚ್ 14ನೇ ತಾರೀಕು ಏನಾದ್ರಂದ್ರ ನಿಧನರಾದರು ಅಂತ ಹೇಳಿ. ಹಂಗಾದ್ರ ಕಾರ್ಲ್ಮಾರ್ಕ್ಸ್ ಅವರ ಕೃತಿಗಳು ಅಂತ ಹೇಳಿ ದ ಪ್ಲೇಯರ್ ಅಂತ ಹೇಳಿ, ಕ್ವೆಲೆನಿಯಂ ಅಂತ ಹೇಳಿ, ರೇನಿಶ್ ಜಿಟಂಗ ಅಂತ ಹೇಳಿ, ಕ್ರಿಟಿಸಿಸಮ್ ಆಫ್ ಹಿಗಲ್ ಫಿಲಾಸಫಿ ರೈಟ್ಸ್ ಅಂತ ಹೇಳಿ, ದ ಎಸೆನ್ಸ್ ಆಫ್ ಕ್ರಿಶ್ಚಿಯಾನಿಟಿ ಅಂತ ಹೇಳಿ, ಮನಿಸ್ಕ್ರಿಪ್ಟ್ ಅಂತ ಹೇಳಿ, ಟಿಸಸ್ ಆನ್ ಪ್ಯೂರ್ಬಚ್ ಅಂತ ಹೇಳಿ, ಜರ್ಮನ್ ಐಡಿಯಾಲಜಿ ಅಂತ ಹೇಳಿ, ಆನ್ ದ ಜವಿಶ್ ಕ್ವಶನ್ ಅಂತ ಹೇಳಿ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಹೇಳಿ, 18 ಬ್ರೂಮರ್ ಆಫ್ ಲೂಯಿಸ್ ಬೋನಾಪಾರ್ಟಿ ಅಂತ ಹೇಳಿ ಇಷ್ಟು ಕೃತಿಗಳನ್ನ ಅವ್ರು ಏನ್ ಮಾಡ್ತಾರಂದ್ರ ಕಾರ್ಲ್ಮಾರ್ಕ್ಸ್ ಅವ್ರು ರಚಿಸ್ತಾರೆ. ಇದ್ರ ಒಳಗಡೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಂದ್ರ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಏನೈತಿ ಇದ್ರ ಮೇಲೆ ಕಂಪಲ್ಸರಿ ಪ್ರಶ್ನೆಯನ್ನ ಕೇಳ್ತಾ ಇರ್ತಾರೆ. ಅದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ರಿ. ಇದನ್ನ ಪುಸ್ತಕಗಳ ಪಟ್ಟಿಯನ್ನ ನಿಮ್ಗೆ ಕಳಿಸ್ತೀನಿ.
ಇನ್ನು ವೈಜ್ಞಾನಿಕ ಸಮತಾವಾದವನ್ನ ಇವರು ಪ್ರತಿಪಾದಿಸಿದ್ರು ಅಂತ ಹೇಳಿದ್ನೆ. ತಾವು ವೈಜ್ಞಾನಿಕ ಸಮತಾವಾದವನ್ನ ಕಾರ್ಲ್ ಮಾರ್ಕ್ಸ್ ಅವರು ಪ್ರತಿಪಾದಿಸಿದ್ರು ಅಂತ ಹೇಳಿದೆ. ಹಂಗಾದ್ರೆ ಈ ವೈಜ್ಞಾನಿಕ ಸಮಾಜವಾದ ಅಥವಾ ಸಮತಾವಾದ ಏನ್ ಹೇಳ್ತೈತೆ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಕಾರ್ಲ್ ಮಾರ್ಕ್ಸ್ ಅವರನ್ನ ಸಮತಾವಾದದ ಪಿತಾಮಹ ಅಂತ ಕರಿತಾ ಇದ್ದೀವಿ. ಕಾರ್ಲ್ ಮಾರ್ಕ್ಸ್ ಅವರನ್ನ ಸಮತಾವಾದದ ಪಿತಾಮಹ ಅಂತ ಕರಿತಾ ಇದ್ದೀವಿ. ಸಮತಾವಾದ ಕಾರ್ಲ್ ಮಾರ್ಕ್ಸ್, ಫ್ರೆಡರಿಕ್ ಏಂಜಲ್ಸ್ ಅವರ ಜೊತೆಗೂಡಿ ರಚಿಸಿರುವಂತ ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋದಲ್ಲಿ ಪ್ರತಿಪಾದಿತವಾದಂತಹ ಸಿದ್ಧಾಂತವಾಗಿದೆ. ಈ ಸಮತಾವಾದ ಸಿದ್ಧಾಂತ ಎಲ್ಲಿ ಪ್ರತಿಪಾದಿತವಾಗಿದೆ? ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡರಿಕ್ ಏಂಜಲ್ಸ್ ಸೇರಿ ಏನ್ ರಚನೆ ಮಾಡಿರಲ್ಲ, ದಿ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ 1848 ಒಳಗಡೆ, ಈ ಕೃತಿ ಒಳಗಡೆ ಪ್ರತಿಪಾದಿತವಾದಂತಹ ಸಿದ್ಧಾಂತವಾಗಿದೆ. ಓಕೆ, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋವನ್ನ ಸಮತಾವಾದದ ಬೈಬಲ್ ಎಂದು ಕರೆಯುತ್ತಾರೆ. ಈ ಕೆಳಗಿನ ಯಾವ ಕೃತಿಯನ್ನ ಸಮತಾವಾದದ ಬೈಬಲ್ ಎಂದು ಕರೆಯುತ್ತಾರೆ? ಆಪ್ಷನ್ ಕೊಡ್ತಾರಪ್ಪ ನಿಮ್ಗೆ ಏನಂತ ಹೇಳಿ. ದಿ ಪ್ರಿನ್ಸ್ ಅಂತ ಕೊಡ್ತಾರ, ದಿ ಪ್ರಿನ್ಸ್ ಅಂತ ಕೊಡ್ತಾರೋ, ಅಥವಾ ಎರಡನೇದು ಲೇವಿ ಯಥಾನ್ ಅಂತ ಕೊಡ್ತಾರೋ, ಲೇವಿ ಯಥಾನ್ ಅಂತ ಕೊಡ್ತಾರೋ, ಮೂರನೇದು ಆರ್ಟ್ ಆಫ್ ವಾರ್ ಅಂತ ಕೊಡ್ತಾರೋ, ಆರ್ಟ್ ಆಫ್ ವಾರ್ ಅಂತ ಕೊಡ್ತಾರೋ, ನಾಲ್ಕನೇದು ಏನ್ ಕೊಡ್ತಾರ್ರಿ? ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಕೊಡ್ತಾರ. ಏನ್ ಕೊಡ್ತಾರೆ? ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಕೊಡ್ತಾರೆ. ನಮ್ಗೆ ಗೊತ್ತಿರ್ಬೇಕು, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಏನೈತೆ ಅಂದ್ರ ಸಮತಾವಾದದ ಬೈಬಲ್ ಆಗಿದೆ. 4 ಆಪ್ಷನ್ ಕೊಟ್ಟ ಮೇಲಿಲ್ಲ ತಪ್ಪು. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮಾತ್ರ ಏನಾಗೈತೆ ಅಂದ್ರ ಸಮತಾವಾದದ ಬೈಬಲ್ ಆಗಿದೆ. ರಷ್ಯಾದ ನಾಯಕ ಲೆನಿನ್ ರವರು ಸಮತಾವಾದ ಸಿದ್ಧಾಂತಕ್ಕೆ ಕೆಲವು ಬದಲಾವಣೆಗಳನ್ನ ಅಂದ್ರ ಮಾರ್ಪಾಡುಗಳನ್ನ ಮಾಡಿ ಕಾರ್ಯರೂಪಕ್ಕೆ ತಂದ್ರು. ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಸಮತಾವಾದ ಜಾರಿ ಆಗೇತೇನು ಅನ್ನುವಂತ ಪ್ರಶ್ನೆ ನಿಮಗಿತ್ತಂದ್ರ ನೆನಪಿಡ್ಕೋರಿ, ರಷ್ಯಾದ ನಾಯಕ ಆಗಿರ್ತಕ್ಕಂತ ಲೆನಿನ್ ರವ್ರು ಏನ್ ಮಾಡ್ತಾರಂದ್ರ, ಇವರು ಪ್ರತಿಪಾದಿಸಿರುವಂತ ಕಾರ್ಲ್ ಮಾರ್ಕ್ಸ್ ಮತ್ತು ಏಂಜಲ್ಸ್ ಅವರು ಪ್ರತಿಪಾದಿಸಿರುವಂತ ಸಮತಾವಾದದ ಸಿದ್ಧಾಂತಕ್ಕೆ ಏನ್ ಮಾಡ್ತಾರೋ, ತಮ್ಮ ದೇಶಗಳಿಗೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನ ಬದಲಾವಣೆಗಳನ್ನ ಮಾಡ್ಕೊಂಡು ಕಾರ್ಯರೂಪಕ್ಕೆ ತರ್ತಾರೆ. ಈ ಸಮತಾವಾದ ಎನ್ನುವಂಥದ್ದು ಒಂದು ಕ್ರಾಂತಿಕಾರಿ ಸ್ವರೂಪದ್ದಾಗಿದ್ದು, ಇದು ಬಂಡವಾಳಶಾಹಿ ವಾದಕ್ಕೆ ಪ್ರತಿಕ್ರಿಯೆಯಾಗಿ ಹುಟ್ಟಿ ಬಂಡವಾಳಶಾಹಿ ನಿರ್ಮೂಲನೆಗೆ ಕ್ರಾಂತಿ ಅನಿವಾರ್ಯ ಅಂತ ಹೇಳ್ತಾರೆ. ಈ ಸಮತಾವಾದ ಸಿದ್ಧಾಂತ ಐತ್ಲ, ಇದು ಕ್ರಾಂತಿಕಾರಿ ಸ್ವರೂಪದ್ದಾಗಿದ್ದು ಇದು ಬಂಡವಾಳಶಾಹಿ ವಾದಕ್ಕೆ ಪ್ರತಿಕ್ರಿಯೆಯಾಗಿ ಹುಟ್ಟಿ ಬಂಡವಾಳಶಾಹಿ ನಿರ್ಮೂಲನೆಗೆ ಕ್ರಾಂತಿ ಅನಿವಾರ್ಯ ಅಂತ ಹೇಳ್ತು. ಈ ಸಮತಾವಾದವು ಕಾರ್ಮಿಕರ ಸರ್ವಾಧಿಕಾರತ್ವ, ಉತ್ಪಾದನಾ ಸಾಧನಗಳ ರಾಷ್ಟ್ರೀಕರಣವನ್ನು ಏನ್ ಮಾಡ್ತದೆ ಅಂದ್ರೆ ಪ್ರತಿಪಾದಿಸುತ್ತದೆ. ಇದು ಇಂಪಾರ್ಟೆಂಟ್. ಸಮತಾವಾದ ಏನನ್ನು ಪ್ರತಿಪಾದಿಸುತ್ತದೆ ಅಂದ್ರ ಕಾರ್ಮಿಕರ ಸರ್ವಾಧಿಕಾರವನ್ನ ಪ್ರತಿಪಾದಿಸುತ್ತದೆ, ಉತ್ಪಾದನಾ ಸಾಧನಗಳ ರಾಷ್ಟ್ರೀಕರಣವನ್ನು ಏನ್ ಮಾಡ್ತೈತೆ ಅಂದ್ರೆ ಇದು ಸಮತಾವಾದ ಪ್ರತಿಪಾದಿಸ್ತದೆ. ಗೊತ್ತಿರ್ಬೇಕು. ಹಂಗಾದ್ರ ಈ ಸಮತಾವಾದದ ಅರ್ಥವನ್ನ ನೋಡ್ತಾ ಹೋಗ್ರಿ. ಈಗ ಸಮತಾವಾದ ಅಂದ್ರೆ ಏನು? ಚೇಂಬರ್ಸ್ ಇಂಗ್ಲಿಷ್ ನಿಘಂಟಿನ ಪ್ರಕಾರ, ಚೇಂಬರ್ಸ್ ಎನ್ನುವಂತ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಖಾಸಗಿ ಆಸ್ತಿಯ ಸಾಮಾಜಿಕ ನಿಯಂತ್ರಣವನ್ನ ಕಾರ್ಯರೂಪಕ್ಕೆ ತರಲು ನೆರವಾಗುವ ಸಿದ್ಧಾಂತ ಹಾಗೂ ಸನ್ನಿವೇಶಗಳ ನಿರೂಪಣೆಯೇ ಸಮತಾವಾದವಾಗಿದೆ. ಚೇಂಬರ್ಸ್ ಎನ್ನುವಂತ ಇಂಗ್ಲಿಷ್ ನಿಘಂಟಿನ ಪ್ರಕಾರ ಸಮತಾವಾದ ಅಂದ್ರೆ ಏನ್ರಿ? ಖಾಸಗಿ ಆಸ್ತಿಯ ಸಾಮಾಜಿಕ ನಿಯಂತ್ರಣವನ್ನ ಕಾರ್ಯರೂಪಕ್ಕೆ ತರಲು ನೆರವಾಗಲು ಇರುವಂತ ಒಂದು ಸಿದ್ಧಾಂತ ಅಥವಾ ಸನ್ನಿವೇಶಗಳ ನಿರೂಪಣೆಯನ್ನ ಏನಂತ ಕರಿತೀವಿ? ಸಮತಾವಾದ ಅಂತ ಕರಿತೀವಿ. ಈ ಸಮತಾವಾದವು ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮವಾಗಿದೆ. ಸಮತಾವಾದ ಏನಾಗೈತಿ? ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಒಂದು ಕಾರ್ಯಕ್ರಮವಾಗಿದೆ. ಕಾರ್ಮಿಕರನ್ನ ಬಂಡವಾಳಶಾಹಿ ಶೋಷಣೆಯಿಂದ ವಿಮುಕ್ತಗೊಳಿಸಿ ವರ್ಗರಹಿತ, ರಾಜ್ಯರಹಿತ ಸಮಾಜವನ್ನ ಸ್ಥಾಪಿಸುವುದು ಇದರ ಗುರಿ ಮತ್ತು ಕಾರ್ಯಕ್ರಮವಾಗಿದೆ. ಸಮತಾವಾದದ ಗುರಿ ಮತ್ತು ಕಾರ್ಯಕ್ರಮ ಏನು ಅಂದಾಗ, ಕಾರ್ಮಿಕರನ್ನ ಏನ್ ಮಾಡಿದ್ರೆ ಬಂಡವಾಳಶಾಹಿ ಅಂದ್ರೆ ಕಾರ್ಖಾನೆ ಮಾಲೀಕರು, ಓನರ್ಗಳಂತ ಅರ್ಥ. ಅವ್ರಿಗೆ ಹೆಚ್ಚು ದುಡಿಸಿ ಕಡಿಮೆ ಪಗಾರ ಕೊಡ್ತಿದ್ರೆ ಮಾಲೀಕರು ಕಾರ್ಮಿಕರಿಗೆ. ಹಾಗಾಗಿ ಕಾರ್ಮಿಕರನ್ನ ಏನ್ ಮಾಡಿದ್ರಿ? ಈ ಬಂಡವಾಳಶಾಹಿಗಳ ಶೋಷಣೆಯಿಂದ ಬಿಡುಗಡೆಗೊಳಿಸಿ, ವಿಮುಕ್ತಗೊಳಿಸಿ ಏನ್ ಮಾಡಿದ್ರಿ? ವರ್ಗರಹಿತ ಆಗಿರ್ತಕ್ಕಂಥ, ರಾಜ್ಯರಹಿತವಾಗಿರ್ತಕ್ಕಂಥ, ವರ್ಗರಹಿತ ಇಟ್ ಮೀನ್ಸ್ ಏನ್ರಿ? ಶ್ರೀಮಂತರು ಬಡವರು ಅಂತಕ್ಕಂಥ ವರ್ಗ ಇರಬಾರ್ದು. ಇಂತ ಒಂದು ಸಮಾಜವನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಏನೈತಂದ್ರ ಸಮತಾವಾದದ ಗುರಿ ಮತ್ತು ಕಾರ್ಯಕ್ರಮವಾಗಿದೆ ಅಂತ ಹೇಳಿ ಹೇಳ್ತಾರೆ.
ವರ್ಗ ಸಂಘರ್ಷ ಮತ್ತು ಕ್ರಾಂತಿಯ ಮೂಲಕ ಬಂಡವಾಳಶಾಹಿಯನ್ನ ಕೊನೆಗಾಣಿಸುವ ಪ್ರಾಯೋಗಿಕ ಸಿದ್ಧಾಂತವೇ ಸಮತಾವಾದ ಅಂತ ಮಾರ್ಕ್ಸ್ ಹೇಳ್ತಾರೆ. ಮಾರ್ಕ್ಸ್ ಅವರ ಪ್ರಕಾರ ಸಮತಾವಾದ ಅಂದ್ರೆ ಏನ್ರಿ? ವರ್ಗ ಸಂಘರ್ಷ ಮತ್ತು ಕ್ರಾಂತಿಯ ಮೂಲಕ ಬಂಡವಾಳಶಾಹಿಯನ್ನ ಕೊನೆಗಾಣಿಸುವ ಪ್ರಾಯೋಗಿಕ ಸಿದ್ಧಾಂತವನ್ನ ಸಮತಾವಾದಂತೆ ಮಾರ್ಕ್ಸ್ ಹೇಳ್ತಾರೆ. ಹಂಗಾರ ಸಮತಾವಾದದ ಎರಡು ಮುಖ್ಯ ತತ್ವಗಳು ಯಾವುವು? ಮುಖ್ಯ ತತ್ವಗಳನ್ನ ನೋಡ್ತಾ ಹೋದಂದ್ರ ನಾವ ಒಂದು ವರ್ಗ ಸಂಘರ್ಷಣೆ, ಮತ್ತೊಂದು ಕ್ರಾಂತಿ ಅಂತ ಹೇಳಿ. ಒಂದು ವರ್ಗ ಸಂಘರ್ಷ, ಶ್ರೀಮಂತರು ಮತ್ತು ಬಡವರು ಅಂತ ಹೇಳಿ, ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಏನ್ ಬೇಕ್ರಿ? ಕ್ರಾಂತಿ ಬೇಕು. ಅಂದ್ರೆ ಹಿಂಸಾತ್ಮಕ ಮಾರ್ಗದ ಮೂಲಕ ಕಾರ್ಮಿಕರ ಸರ್ವಾಧಿಕಾರವನ್ನ ಬಲಾತ್ಕಾರವಾಗಿ ಸ್ಥಾಪಿಸುವುದು ಅಂತ ಹೇಳಿ. ಹಿಂಸಾತ್ಮಕ ಮಾರ್ಗದ ಮೂಲಕ